Good morning to all. Dear students, welcome to Digital Learning Department of Collegiate Education. In this video, I am going to explain about the topic Introduction, Meaning and Definition of Contract. It comes under the paper Business Law, which is prescribed for 6th semester BCom of ತುಮಕೂರು ಯೂನಿವರ್ಸಿಟಿ. ಪ್ರಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು 6th ಸೆಮಿಸ್ಟರ್ BCom ನಲ್ಲಿ ಬರ್ತಕ್ಕಂಥ ಒಂದು ಸಬ್ಜೆಕ್ಟ್ ಏನಿದೆ ಬಿಸಿನೆಸ್ ಲಾ ಏನಿದೆ, ಆ ಬಿಸಿನೆಸ್ ಲಾ ನಲ್ಲಿ ಏನೋ ಒಂದು ಟಾಪಿಕ್ ಬರುತ್ತೆ, ಇಂಟ್ರಡಕ್ಷನ್, ಮೀನಿಂಗ್ ಅಂಡ್ ಡೆಫಿನೇಷನ್ ಆಫ್ ಕಾಂಟ್ರಾಕ್ಟ್ ಬಗ್ಗೆ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾ ಇದ್ದೀನಿ. ನಾವು ಲೆಟ್ ವಿ ಸ್ಟಾರ್ಟ್ ದಿಸ್ ವಿಡಿಯೋ. ಸೊ ಇಂಟ್ರಡಕ್ಷನ್ ಪಾರ್ಟ್ ಅನ್ನ ನೋಡೋಣ. The law of contract is the foundation upon which the superstructure of modern business is built. ಇದರ ಇಂಟ್ರೊಡಕ್ಷನ್ ಬಗ್ಗೆ ಹೇಳೋದಾದ್ರೆ ನೋಡಿ, ಲಾ ಆಫ್ ಕಾಂಟ್ರಾಕ್ಟ್ ಅನ್ನೋದೇನಿದೆ ಇದು ಒಂದು ರೀತಿ ಒಂದು ಫೌಂಡೇಶನ್ ಇದ್ದಂಗೆ, ಅಪಾನ್ ವಿಚ್ ದ ಸೂಪರ್ ಸ್ಟ್ರಕ್ಚರ್ ಆಫ್ ಮಾಡರ್ನ್ ಬಿಸಿನೆಸ್ ಈಸ್ ಬಿಲ್ಟ್ ಅಂತ ಹೇಳ್ತೀವಿ. ಅಂದ್ರೆ ಇವತ್ತು ನಮ್ಮ ಒಂದು ಮಾಡರ್ನ್ ಬಿಸಿನೆಸ್ ಏನಿದೆ, ನಮ್ಮ ಒಂದು ಮಾಡರ್ನ್ ಬಿಸಿನೆಸ್ ಯಾವ್ದ್ರ ಮೇಲೆ ನಿಂತಿದೆ ಅಂದ್ರೆ ಈ ಒಂದು ಕಾಂಟ್ರಾಕ್ಟ್ ಅಂತಕ್ಕಂತ ಒಂದು ವರ್ಡ್ ಮೇಲೆ ನಿಂತಿದೆ ಅಂತ ಹೇಳ್ಬೋದು. ಏಕೆಂದ್ರೆ ಇವತ್ತು ನಾವು ಏನೇ ಒಂದು ವ್ಯವಹಾರವನ್ನು ಮಾಡಬೇಕು ಅಂತಂದ್ರು ಒಂದು ಒಪ್ಪಂದ ಅನ್ನೋದು ಇರಬೇಕು. ಅದನ್ನ ನಾವು ಕಾಂಟ್ರಾಕ್ಟ್ ಅಂತ ಏನ್ ಹೇಳ್ತೀವಿ, ಆ ಒಪ್ಪಂದ ಅನ್ನೋದು ಇರಬೇಕು. ನೋಡಿ, ಅದು ಒಂದು ಬೇಸಿಕ್ ಒಂದು ಫೌಂಡೇಶನ್. ಅದು ಆ ಒಂದು ಫೌಂಡೇಶನ್ ಇಲ್ಲದೆ ನಾವು ಏನೇ ವ್ಯವಹಾರಗಳನ್ನ ಮಾಡಿದ್ರು ಅದಕ್ಕೆ ಒಂದು ವ್ಯಾಲ್ಯೂ ಇರೋದಿಲ್ಲ, ವ್ಯಾಲಿಡ್ ಆಗಿರೋದಿಲ್ಲ ಅದು. ಯಾಕೆಂದ್ರೆ ನಾವು ಏನೆಲ್ಲಾ ವ್ಯವಹಾರಗಳನ್ನ ಮಾಡ್ಕೋಬಹುದು, ಆ ವ್ಯವಹಾರಗಳನ್ನ ಮಾಡಬೇಕು ಅಂದ್ರೆ ಫಸ್ಟ್ ಏನಿರ್ಬೇಕು, ಅದಕ್ಕೆ ಒಂದು ಒಪ್ಪಂದ ಅಂತಕ್ಕಂಥದನ್ನ ಒಂದು ನಾವು ಮಾಡ್ಕೋಬೇಕು. ನಾವು ಒಪ್ಪಂದ ಮಾಡ್ಕೊಳ್ಳದೆ ಏನೆಲ್ಲ ವ್ಯವಹಾರ ಮಾಡಿದ್ರು ಮುಂದೆ ಏನಾದ್ರೂ ಸಮಸ್ಯೆಗಳಾಯ್ತು ಅಂದ್ರೆ ಅದನ್ನ ನಾನು ಕೋರ್ಟ್ ಅಲ್ಲಿ ಹೋಗಿ ಕ್ಲೈಮ್ ಮಾಡೋದಕ್ಕೆ ಬರೋದಿಲ್ಲ. ಅಂದ್ರೆ ಅದಕ್ಕೆ ಯಾವುದೇ ರೀತಿಯ ಒಂದು ಒಪ್ಪಂದ ಅಂತ ಇಲ್ಲದೆ ನಾನು ಏನೆಲ್ಲ ವ್ಯವಹಾರ ಮಾಡ್ಕೊಂತೀನಿ ಅದಕ್ಕೆ ಒಂದು ಕಾನೂನಿನ ರೀತಿಯಾಗಿ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಹಾಗಾಗಿ ಒಪ್ಪಂದ ಅನ್ನೋದನ್ನ ನಾವು ಏನೇ ಒಂದು ವ್ಯವಹಾರವನ್ನ ನಾನು ಮಾಡ್ಬೇಕು ಅಂದ್ರೆ ಒಪ್ಪಂದ ಅನ್ನೋದು ಇರಲೇಬೇಕು. So it is a common knowledge that in business transactions quite often promises are made at one time and the performance follows later. ನೋಡಿ, ಕಾಮನ್ ಆಗಿ ಇವತ್ತು ಬಿಸಿನೆಸ್ ಅಲ್ಲಿ ಹೇಗಪ್ಪ ಅಂದ್ರೆ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಅನ್ನ ನಾವು ಮಾಡ್ಕೋಬೇಕಂದ್ರೆ ಪ್ರಾಮಿಸ್ ಅನ್ನ ಒನ್ ಟೈಮ್ ಮಾಡಿರ್ತೀವಿ, ಆದ್ರೆ ಅದರ ಒಂದು ಪರ್ಫಾರ್ಮೆನ್ಸ್ ಅನ್ನ ಏನು ಸ್ವಲ್ಪ ನಿಧಾನಕ್ಕೆ ಮಾಡ್ತೀವಿ. ಅಂದ್ರೆ ಸಪೋಸ್ ನೋಡಿ, ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ನಾನು ಯಾವುದೇ ಆದ್ರೂ ಒಂದು ಮನೆಯನ್ನ ನಾನು ಸಪೋಸ್ ತಗೋಬೇಕು ಅಂತ ಅನ್ಕೊಂಡಿದೀನಿ. ಆ ಮನೆ ವ್ಯಾಲ್ಯೂ ಅರೌಂಡ್ ಒಂದು 50 ಲಕ್ಷ ಇದೆ ಅಂದ್ರೆ ನಾನೇನ್ ಮಾಡ್ತೀನಿ, ಇವತ್ತು ಹೋಗಿ ಒಂದು ಕಾಂಟ್ರಾಕ್ಟ್ ಅನ್ನು ಮಾಡ್ಕೊಂತೀನಿ. ಏನೋ ಆ ಒಂದು ಮನೆ ವ್ಯಾಲ್ಯೂ 50 ಲಕ್ಷ ವ್ಯಾಲ್ಯೂ ಇದೆ, ನಾನು 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಆಗಿ ಕೊಡ್ತಾ ಇದ್ದೀನಿ. ಇನ್ ಮಿಕ್ಕಿದ್ದು ಅಮೌಂಟ್ ಅನ್ನ ಮಿಕ್ಕಿದ್ದು 45 lakhs ಅಷ್ಟು ಅಮೌಂಟ್ ಅನ್ನ ಮುಂದಿನ ತಿಂಗಳು, ಸಪೋಸ್ ಒಂದು 20ನೇ ತಾರೀಕು ನಾನು ಮುಂದಿನ ತಿಂಗಳು ಪೂರ್ತಿಯಾದ ಅಮೌಂಟ್ ಅನ್ನ ನಾನು ಕೊಡ್ತೀನಿ. ನೀನು ಅದನ್ನ ನನಗೆ ಆ ಮನೆಯನ್ನ ನನ್ನ ಹೆಸರಿಗೆ ನನಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡು ಅಂತ ಹೇಳಿ. ಅಂದ್ರೆ ಇಲ್ಲಿ ಒಪ್ಪಂದಗಳನ್ನ ಇವತ್ತು ನಾನು ಮಾಡ್ಕೊಂಡಿದ್ದೀನಿ, ಆದ್ರೆ ಆ ಪೂರ್ತಿಯ ಒಪ್ಪಂದದ ಒಂದು ಪೂರ್ತಿಯಾಗಿ ಎಕ್ಸಿಕ್ಯೂಟ್ ಆಗ್ತಾ ಇರೋದು ಯಾವಾಗ, ಇನ್ನ ಮುಂದೆ ಲೇಟರ್ ಆನ್ ಡೇಟ್, ಮುಂದೆ ಬರ್ತಕ್ಕಂಥ ಮುಂದಿನ ತಿಂಗಳಲ್ಲಿ. ಸೊ ಈ ಒಂದು ಸಿಚುಯೇಷನ್ ಅಲ್ಲಿ ಏನಾಗುತ್ತೆ, ಸೊ ಇನ್ ಸಚ್ ಎ ಸಿಚುಯೇಷನ್ ಇಫ್ ಐದರ್ ಆಫ್ ದ ಪಾರ್ಟೀಸ್ ವರ್ ಫ್ರೀ ಟು ಗೋ ಬ್ಯಾಕ್ ಆನ್ ಇಟ್ಸ್ ಪ್ರಾಮಿಸ್ ವಿತೌಟ್ ಇನ್ಕರಿಂಗ್ ಎನಿ ಲಯಬಿಲಿಟಿ, there would be endless complications and it would be impossible to carry on trade and commerce. ಅಂದ್ರೆ ನೋಡಿ, ಈ ಒಂದು ಸಿಚುಯೇಷನ್ಸ್ ಗಳಲ್ಲಿ ಏನಾಗುತ್ತೆ, ಇಬ್ಬರು ಪಾರ್ಟಿಯವರು ಸಹ ಅವರ ಒಂದು ಪ್ರಾಮಿಸ್ ಅನ್ನ ಅವರು ಏನು ಎಕ್ಸಿಕ್ಯೂಟ್ ಮಾಡಬೇಕು, ಇಬ್ರು ಅವ್ರ ಪ್ರಾಮಿಸ್ ಪ್ರಕಾರ ನಡ್ಕೋಬೇಕು. ಯಾವುದೇ ಒಂದು ಜವಾಬ್ದಾರಿ ಇಲ್ಲದೆ, ಯಾವುದೇ ಒಂದು ಸಮಸ್ಯೆಗಳಿಲ್ಲದೆ ಆ ಒಂದು ಏನು ಪ್ರಾಮಿಸ್ ಮಾಡಿರ್ತಾರೆ ಆ ಪ್ರಾಮಿಸ್ ಪ್ರಕಾರ ನಡ್ಕೋಬೇಕು. ನೋಡಿ, ಎರಡೂ ಪಾರ್ಟಿಯವರು ಸಹ ಆ ರೀತಿಯಾಗಿ ನಡ್ಕೋಬೇಕು. ಇನ್ ಕೇಸ್ ಏನಾದ್ರು ನಡ್ಕೊಳ್ಳೇ ಇದ್ರೆ ಏನಾಗುತ್ತೆ, ಅವಾಗ ನೋಡಿ ಎಂಡ್ಲೆಸ್ ಕಾಂಪ್ಲಿಕೇಶನ್ಸ್ಗೆ ಎಂಡೇ ಇರೋದಿಲ್ಲ.
ಯಾಕೆಂದ್ರೆ ನೋಡಿ ಆ ಡೇಟ್ ಅಲ್ಲಿ ಏನ್ ನಾನು ಒಪ್ಪಂದ ಮಾಡ್ಕೊಂಡಿದೀನಿ, ಆ ಮನೆಗೆ ಒಂದು ಅಡ್ವಾನ್ಸ್ ಕೊಟ್ಟಿದ್ದೀನಿ, ಅವತ್ತಿನ ದಿನ ಮುಂದಿನ ತಿಂಗಳು 20ನೇ ತಾರೀಕು ಟ್ರಾನ್ಸ್ಫರ್ ಮಾಡು ಅಂತ ಹೇಳಿದೆ. ಸಪೋಸ್ ಆ ಡೇಟ್ ನನ್ ಪೂರ್ತಿಯಾಗಿ ಅಮೌಂಟ್ ಕೊಡಲ್ಲ ಅಂತ ಏನಾದ್ರು ಆದ್ರೆ, ನನ್ನ ಹತ್ರ ದುಡ್ಡಿಲ್ಲ, ನನ್ ಕೈಲಿ ಕೊಡಕ್ ಆಗೋದಿಲ್ಲ ಅಂತ ಏನಾದ್ರು ಅಂದ್ರೆ, ಆಗ ನೋಡಿ ಕಾಂಪ್ಲಿಕೇಶನ್ಸ್ ಅವಾಗ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ಅಮೌಂಟ್ ಏನಿದೆ, ಅಮೌಂಟ್ ಅನ್ನ ಮಿಕ್ಕಿದ ಅಮೌಂಟ್ ಅನ್ನ ನಾನು ಕೊಡ್ಬೇಕು, ಮತ್ತೆ ಆ ಪಾರ್ಟಿ ನನಗೆ ಟ್ರಾನ್ಸ್ಫರ್ ಮಾಡಿಸ್ಕೊಡ್ಬೇಕು. ಸಪೋಸ್ ಇನ್ ಕೇಸ್ ಆ ಡೇಟ್ ಅಲ್ಲಿ ನಾನು ಅಮೌಂಟ್ ಕೊಡಕ್ ರೆಡಿ ಇದೀನಿ, ಆದ್ರೆ ಇನ್ನೊಬ್ಬ ಪಾರ್ಟಿ ನನಗೆ ಟ್ರಾನ್ಸ್ಫರ್ ಮಾಡ್ಕೊಡಕ್ಕೆ ರೆಡಿ ಇಲ್ಲ, ನನಗೆ ಇಲ್ಲ, ನಾನು ಅವತ್ತೇನೋ ನಿಂಗೆ ಪ್ರಾಮಿಸ್ ಮಾಡಿದೆ, ಆದ್ರೆ ನಾನು ಇವತ್ತು ನಿನ್ಗೆ ಆ ಪ್ರಾಪರ್ಟಿನ ಕೊಡೋದಿಲ್ಲ, ನನ್ ಕೊಡೋದಕ್ಕೆ ಇಷ್ಟ ಇಲ್ಲ ಅಂತ ಏನಾದ್ರು ಅಂದ್ರೆ ನೋಡಿ ಎಲ್ಲ ಒಂದು ಕಾಂಪ್ಲಿಕೇಶನ್ಸ್ ಸ್ಟಾರ್ಟ್ ಆಗುತ್ತೆ. ಅವಾಗ ಒಬ್ರಿಗೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆದ್ರೆ ಅದೇ ಒಪ್ಪಂದ ಇದ್ದಿದ್ರೆ, ನಾನು ರೈಟಿಂಗ್ ಅಲ್ಲಿ ಒಪ್ಪಂದ ಮಾಡ್ಕೊಂಡಿತ್ತು ಅಂದ್ರೆ, ಆ ವಿಚಾರದ ಬಗ್ಗೆ ನಾನು ಕೋರ್ಟ್ಗೆ ಹೋಗಿ ನಾನು ಯಾವುದೇ ರೀತಿಯ ನನ್ನ ಒಂದು ಸಮಸ್ಯೆಗಳನ್ನ ನಾನು ಬಗೆಹರಿಸ್ಕೋಬಹುದು. ಸೊ ಹೆನ್ಸ್ ದ ಲಾ ಆಫ್ ಕಾಂಟ್ರಾಕ್ಟ್ ವಾಸ್ ಎನಾಕ್ಟೆಡ್ ವಿಚ್ ಲೇಸ್ ಡೌನ್ ದ ಲೀಗಲ್ ರೂಲ್ಸ್ ರಿಲೇಟಿಂಗ್ ಟು ಪ್ರಾಮಿಸಸ್. ಹಾಗಾಗಿ ನೋಡಿ, ಲಾ ಆಫ್ ಕಾಂಟ್ರಾಕ್ಟ್ ಅನ್ನೋದು ಹೇಗ್ ಬಂತು ಅಂದ್ರೆ, ಕೆಲವು ಲೀಗಲ್ ರೂಲ್ಸ್ ಅನ್ನ ಹೇಳುತ್ತೆ ರಿಗಾರ್ಡಿಂಗ್ ಪ್ರಾಮಿಸಸ್. ನಾನು ಒಂದು ಪ್ರಾಮಿಸ್ ಮಾಡಿದೀನಿ ಅಂದ್ರೆ ಅದ್ರ ಪ್ರಕಾರ ನಾನು ನಡ್ಕೋಬೇಕು. ಯಾವಾಗ ಕಾಂಟ್ರಾಕ್ಟ್ ಇದ್ರೆ ನೋಡಿ, ಆ ಪ್ರಾಮಿಸ್ ಪ್ರಕಾರ ನಾನು ನಡ್ಕೊಳ್ಳಬೇಕಾಗುತ್ತೆ. ಇಲ್ಲ ಅಂದ್ರೆ ಅಲ್ಲಿ ಏನು ಲಾಸ್ ಆಗಿತ್ತು, ಆ ಲಾಸ್ ಅನ್ನ ನಾನು ಕಟ್ಕೊಡ್ಬೇಕಾಗಿ ಬರುತ್ತೆ. ಹಾಗಾಗಿ ದೇರ್ ಫಾರ್ಮೇಶನ್ ಏನಿದೆ, ಒಂದು ಕಾಂಟ್ರಾಕ್ಟ್ ಅನ್ನ ಯಾವ ರೀತಿ ನಾವು ಫಾರ್ಮ್ ಮಾಡ್ತೀವಿ, ದೇರ್ ಪರ್ಫಾರ್ಮೆನ್ಸ್ ಅಂಡ್ ದೇರ್ ಎನ್ಫೋರ್ಸಬಿಲಿಟಿ. ಹಾಗಾಗಿ ನೋಡಿ, ಲಾ ಅನ್ನೋದು ಕಾಂಟ್ರಾಕ್ಟ್ ಅನ್ನೋದು ಏನಕ್ಕೆ ಎನಾಕ್ಟ್ ಆಗಿತ್ತು ಅಂದ್ರೆ, ವಿಚ್ ಲೇಸ್ ಡೌನ್ ದ ಲೀಗಲ್ ರೂಲ್ಸ್, ಒಂದು ಲೀಗಲ್ ರೂಲ್ಸ್ ಅನ್ನ ಕೊಡೋದಕ್ಕಾಗಿ, ರಿಲೇಟಿಂಗ್ ಟು ಪ್ರಾಮಿಸಸ್, ಪ್ರಾಮಿಸ್ ಇರ್ಬೋದು ಅಥವಾ ಪ್ರಾಮಿಸ್ ಅನ್ನ ಯಾವ ರೀತಿ ಫಾರ್ಮೇಶನ್ ಮಾಡ್ಕೋಬೇಕು, ದೇರ್ ಫಾರ್ಮೇಶನ್, ದೇರ್ ಪರ್ಫಾರ್ಮೆನ್ಸ್. ನೋಡಿ, ಪ್ರಾಮಿಸ್ ಅನ್ನ ಯಾವ ತರ ಮಾಡ್ಕೋಬೇಕು, ಆಕ್ಚುಲ್ ಆಗಿ ನಾವು ಏನೇ ಒಂದು ಮಾಡ್ಕೊಂಡು ಒಂದು ಬಾಂಡ್ ಪೇಪರ್ ಮೇಲೆ ಒಂದು ಯಾವುದೇ ಒಂದು ಕಾಂಟ್ರಾಕ್ಟ್ ಅನ್ನ ನಾನು ಮಾಡ್ಕೋಬೇಕಾಗುತ್ತೆ. ಮಾಮೂಲಾಗಿ ಯಾವ್ದೋ ಒಂದು ಶೀಟ್ ಅಲ್ಲಿ ಮಾಡ್ಕೊಂಡು ಅಷ್ಟಾಗಿ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಹಾಗಾಗಿ ಯಾವ ರೀತಿ ಅದನ್ನ ನಾನು ಪ್ರಾಮಿಸ್ ಮಾಡ್ಕೋಬೇಕು, ಯಾವ ರೀತಿ ಅದನ್ನ ಎನ್ಫೋರ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಕಾಂಟ್ರಾಕ್ಟ್ ಅಲ್ಲಿ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾರೆ. ಸೊ ದ ಲಾ ಆಫ್ ಕಾಂಟ್ರಾಕ್ಟ್ ಈಸ್ ಅಪ್ಲಿಕೇಬಲ್ ನಾಟ್ ಓನ್ಲಿ ಟು ದ ಬಿಸಿನೆಸ್ ಕಮ್ಯುನಿಟಿ ಬಟ್ ಆಲ್ಸೋ ಟು ಅದರ್ಸ್. ದಿ ಲಾ ಆಫ್ ಕಾಂಟ್ರಾಕ್ಟ್ ಅನ್ನೋದೇನಿದೆ, ಬಿಸಿನೆಸ್ ಕಮ್ಯುನಿಟಿ ಅವ್ರಿಗೆ ಅಪ್ಲೈ ಆಗುತ್ತೆ, ಬಟ್ ಬಿಸಿನೆಸ್ ಕಮ್ಯುನಿಟಿ ಅವ್ರಿಗೊಬ್ರಿಗೆ ಅಪ್ಲೈ ಆಗೋದಿಲ್ಲ, ಎಲ್ಲಾ ಒಂದು ಪೀಪಲ್ಗೂ ಸಹ ಇದು ಅಪ್ಲೈ ಆಗುತ್ತೆ. ಯಾಕೆ ಅಂದ್ರೆ ನೋಡಿ, ಇವತ್ತು ಎವ್ರಿ ಒನ್ ನಾವೆಲ್ಲ ಏನಿದೀವಿ, ಎವ್ರಿ ಒನ್ ಆಫ್ ಅಸ್ ಎಂಟರ್ಸ್ ಇನ್ ಟು ಎ ನಂಬರ್ ಆಫ್ ಕಾಂಟ್ರಾಕ್ಟ್ಸ್ ಆಲ್ಮೋಸ್ಟ್ ಎವ್ರಿ ಡೇ. ಸೊ ಪ್ರತಿದಿನನೂ ಸಹ ನಾವು ಒಂದಲ್ಲ ಒಂದು ಕಾಂಟ್ರಾಕ್ಟ್ ಅಲ್ಲಿ ನಾವು ಎಂಟರ್ ಆಗ್ತಾನೆ ಇರ್ತೀವಿ. ಅಂದ್ರೆ ಕೆಲವು ಕಾಂಟ್ರಾಕ್ಟ್ಸ್ ಏನಾಗುತ್ತೆ, ನಾವು ಡೇ ಟು ಡೇ ಬಿಸಿನೆಸ್ ಅಲ್ಲಿ ನಾವು ಏನ್ ಕಾಂಟ್ರಾಕ್ಟ್ ಮಾಡ್ಕೊಂತೀವಿ ಅದೆಲ್ಲ ಸೋಷಿಯಲ್ ಕಾಂಟ್ರಾಕ್ಟ್ ಆಗಿರುತ್ತೆ. ಅದನ್ನ ನಾವೇನು ಬಾಂಡ್ ಪೇಪರ್ ಅಲ್ಲಿ ಅಥವಾ ಇದರಲ್ಲಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಯಾಕೆಂದ್ರೆ ನೋಡಿ, ಸಪೋಸ್ ನಾನೇನಾದ್ರು ಇವತ್ತು ಒಂದು ದಿನಸಿ ಅಂಗಡಿಗೆ ಹೋಗಿದ್ದೀನಿ, ದಿನಸಿ ಅಂಗಡಿಗೆ ಹೋಗಿ ಒಂದ್ 2,000 ರೂಪಾಯಿ ನಾನು ಸಾಮಾನು ತಗೊಂಡಿದೀನಿ ಅಂದ್ರೆ ಅದ್ರ ಒಂದು ಕಾಂಟ್ರಾಕ್ಟ್ ಅನ್ನೋದು ಕ್ರಿಯೇಟ್ ಆಯ್ತು. ಅಂದ್ರೆ ಏನದು ಓರಲ್ ಕಾಂಟ್ರಾಕ್ಟ್. ಅದು ಅಂದ್ರೆ ನಾನೇನೆಲ್ಲ ಸಾಮಾನು ಒಂದು ಚೀಟಿನಲ್ಲಿ ನಾನೇನೆಲ್ಲ ಬರ್ಕೊಟ್ಟಿದೀನಿ, ಏನೆಲ್ಲ ಸಾಮಾನು ಬೇಕು ಅಂತ ಬರ್ಕೊಟ್ಟಿದೀನಿ, ಅದೆಲ್ಲಾ ಸಾಮಾನನ್ನು ಅಂಗಡಿಯವ್ನು ಕೊಟ್ರೆ ಅದ್ರ ಅಮೌಂಟ್ ಅನ್ನ ನಾನು ಕೊಡ್ತೀನಿ ಅಂತಕ್ಕಂತ ಒಂದು ಓರಲ್ ಕಾಂಟ್ರಾಕ್ಟ್. ಸೊ ಸಪೋಸ್ ಅದೇ ತರ ನೋಡಿ, ನಾನು ಯಾವ್ದೋ ಒಂದು ಹೋಟೆಲ್ಗೆ ಹೋಗಿದ್ದೀನಿ ಅಂದ್ರೆ ಆ ಹೋಟೆಲ್ಗೆ ಹೋಗಿ ನಾನು ಏನೆಲ್ಲ ಆರ್ಡರ್ ಮಾಡಿದೀನಿ, ಸೊ ಆರ್ಡರ್ ಮಾಡಿರ್ತಕ್ಕಂತ ಅದನ್ನ ನಮ್ಗೆ ಹೋಟೆಲ್ ಅವರು ಕೊಟ್ಟಿದ್ದಾರೆ ಅಂದ್ರೆ ಅದ್ರ ಅಮೌಂಟ್ ಅನ್ನ ನಾನು ಕೊಡ್ತೀನಿ ನೋಡಿ. ದಟ್ ಈಸ್ ಅನ್ ಓರಲ್ ಕಾಂಟ್ರಾಕ್ಟ್ಸ್. ಪ್ರತಿಯೊಬ್ರು ಸಹ ನಾವು ಒಂದಲ್ಲ ಒಂದು ಓರಲ್ ಕಾಂಟ್ರಾಕ್ಟ್ ಅಂತ ಹೇಳ್ಬೋದು. ಒಂದಲ್ಲ ಒಂದು ಕಾಂಟ್ರಾಕ್ಟ್ ಅನ್ನ ಪ್ರತಿದಿನ ನಾವು ಮಾಡ್ಕೊಂತ ಇರ್ತೀವಿ ಅಂತ ಹೇಳ್ಬೋದು. ಯಾಕೆಂದ್ರೆ ನೋಡಿ, ಅದೇ ಸಮ್ ಕಾಂಟ್ರಾಕ್ಟ್ಸ್ ಏನಾಗುತ್ತೆ ಅಂದ್ರೆ ಅಂಡರ್ಸ್ಟುಡ್ ಅಂತ ಹೇಳಿ, ಬೈ ವೇ ಆಫ್ ಕಂಡಕ್ಟ್ ಆಫ್ ದ ಪಾರ್ಟಿ ಇಟ್ ಈಸ್ ಟು ಬಿ ಅಂಡರ್ಸ್ಟುಡ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಮಾಡೋ ಒಂದು ಬಿಹೇವಿಯರ್ ಇಂದ ಅದು ಆ ಕಾಂಟ್ರಾಕ್ಟ್ ಅಲ್ಲಿ ಇದೆ ಅಂತಕ್ಕಂಥದನ್ನ ಅರ್ಥೈಸಿಕೊಳ್ಳುತ್ತೆ. ಯಾಕೆಂದ್ರೆ ನೋಡಿ, ಇವತ್ತು ನಾನು ಬಸ್ ಹತ್ತಿದೀನಿ ಅಂದ್ರೆ ಆ ಬಸ್ ಎಲ್ಲಿ ನಾನು ಯಾವ ಪ್ಲೇಸ್ಗೆ ಹೋಗ್ಬೇಕು ಅಂತ ಇದ್ದೀನಿ, ಆ ಪ್ಲೇಸಿನ ಅಮೌಂಟ್ ಅನ್ನ ನಾನು ಕೊಡ್ತೀನಿ ಅಂತೇಳಿ ಅಂಡರ್ಸ್ಟುಡ್ ಅದು. ಯಾಕೆಂದ್ರೆ ಇವತ್ತು ಪ್ರತಿದಿನದ ವ್ಯವಹಾರದಲ್ಲಿ ನಾವು ಸಾಕಷ್ಟು ಒಂದು ರೀತಿಯ ಒಂದು ಸೋಷಿಯಲ್ ಕಾಂಟ್ರಾಕ್ಟ್ ಗಳನ್ನ ಮಾಡ್ಕೊಂತ ಇರ್ತೀವಿ.
ಹಾಗಾಗಿ ಅದಕ್ಕೆಲ್ಲವನ್ನು, ಯಾಕಂದ್ರೆ ಪ್ರತಿದಿನ ನಾನೇನು ವ್ಯವಹಾರ ಮಾಡ್ತಿರ್ತೀನಿ ಅದಕ್ಕೆಲ್ಲಾನು ಬಾಂಡ್ ಪೇಪರ್ ಎಲ್ಲ ಬರ್ಕೊಡ್ಬೇಕು ಅಂತ ಇಲ್ಲ. ಅದೆಲ್ಲ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಬಿಹೇವಿಯರ್ ಇಂದಾನೆ ಅದು ಅಂಡರ್ಸ್ಟುಡ್ ಅಂತ ಹೇಳ್ಬೋದು. The law relating to contract in India is contained in the Indian Contract Act. ಇಂಡಿಯಾದಲ್ಲಿ ಏನ್ ಬರುತ್ತೆ, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಇನ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಅಂತ ನಾವೇನ್ ಹೇಳ್ತೀವಿ, ವಿಚ್ ಕೇಮ್ ಇನ್ ಟು ಫೋರ್ಸ್ ಆನ್ 1st September 1872. ಅದು 1st September 1872 ನಲ್ಲಿ ಜಾರಿಗೆ ಬಂತು. ಆಕ್ಟ್ ಏನಿದೆ, ಇಟ್ ಎಕ್ಸ್ಟೆಂಡ್ ಟು ದ ಹೋಲ್ ಆಫ್ ಇಂಡಿಯಾ ಎಕ್ಸೆಪ್ಟ್ ದ ಸ್ಟೇಟ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್. ನೋಡಿ, ಜಮ್ಮು ಅಂಡ್ ಕಾಶ್ಮೀರ್ ಅನ್ನ ಬಿಟ್ಟು ಇನ್ನ ಎಂಟೈರ್ ಹೋಲ್ ಆಫ್ ಇಂಡಿಯಾಗೆ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಪ್ಲೈ ಆಗುತ್ತೆ. The Act, as it now stands, contains the general principles of contract. ನೋಡಿ, ಆಕ್ಟ್ ಏನೆಲ್ಲ ಇನ್ಕ್ಲೂಡ್ ಆಗಿದೆ ಅನ್ನೋದು ನೋಡೋದಾದ್ರೆ, ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಕಾಂಟ್ರಾಕ್ಟ್ ಬಗ್ಗೆ ಇನ್ಕ್ಲೂಡ್ ಆಗಿದೆ. ಮತ್ತೆ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ, ಬೈಲ್ಮೆಂಟ್ ಅಂಡ್ ಏಜೆನ್ಸಿ ಎಕ್ಸೆಟ್ರಾ. ಸುಮಾರು ಇದರಲ್ಲಿ ಕಾನ್ಸೆಪ್ಟ್ಸ್ ಇನ್ಕ್ಲೂಡ್ ಆಗುತ್ತೆ. ಇದರಲ್ಲಿ ಜನರಲ್ ಕಾಂಟ್ರಾಕ್ಟ್ಸ್ ಇನ್ಕ್ಲೂಡ್ ಆಗುತ್ತೆ, ಮತ್ತೆ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಅಂತ ಹೇಳ್ಬೋದು, ಅಥವಾ ಬೈಲ್ಮೆಂಟಿಗೆ ರಿಲೇಟೆಡ್ ಆಗುತ್ತೆ, ಮತ್ತೆ ಏಜೆನ್ಸಿ, ಇನ್ನೂ ಸುಮಾರು ಮಾಹಿತಿಗಳು ಈ ಒಂದು ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. The law of contract deals with those transactions or promises which create legal rights and obligations. The law of contract ಯಾವ್ದಕ್ಕೆ ಜೊತೆ which deals with those transactions or promises. ಯಾವ ಟ್ರಾನ್ಸಾಕ್ಷನ್ ಮತ್ತೆ ಪ್ರಾಮಿಸಸ್ ಇರುತ್ತೆ ಅಂದ್ರೆ ಅದು ಲೀಗಲ್ ರೈಟ್ಸ್ ಅಂಡ್ ಆಬ್ಲಿಗೇಷನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ನಮ್ಗೆ ಒಂದು ಹಕ್ಕುಗಳು ಅಂತ ಹೇಳ್ತೀವಿ ನೋಡಿ, ಕಾನೂನು ರೀತಿಯ ಒಂದು ಹಕ್ಕುಗಳು ಮತ್ತೆ ಜವಾಬ್ದಾರಿಗಳು ಅಂತ ಹೇಳ್ತೀವಿ, ಆಬ್ಲಿಗೇಷನ್ಸ್ಗೆ ಇದು ಸಂಬಂಧಪಡುತ್ತೆ. ಸೊ ನೆಕ್ಸ್ಟ್ ನಾವು ಕಾಂಟ್ರಾಕ್ಟ್ ಅಂದ್ರೆ ಏನು, ಇದರ ಒಂದು ಮೀನಿಂಗ್ ಅನ್ನ ನೋಡೋಣ. ಈ ಕಾಂಟ್ರಾಕ್ಟ್ ಈಸ್ ಅನ್ ಅಗ್ರಿಮೆಂಟ್ made between two or more parties which the law will enforce. The contract ಅಂದ್ರೆ ಏನಪ್ಪಾ ಅಂದ್ರೆ it is an agreement ಅಂತ ಹೇಳ್ತೀವಿ. ಸೊ ಮೇಡ್ ಬಿಟ್ವೀನ್ 2 or more parties, ಇದಕ್ಕೆ ಮಿನಿಮಮ್ ಇಬ್ರು ಇರಲೇಬೇಕು, ಇಬ್ರು ಅಥವಾ ಅದಕ್ಕಿಂತ ಹೆಚ್ಚು ಜನರು ಇರ್ತಾರೆ. ವಿಚ್ ದ ಲಾ ವಿಲ್ ಎನ್ಫೋರ್ಸ್ ಅಂತ ಹೇಳ್ತೀವಿ. ಲಾ ಅದು ಅಕಾರ್ಡಿಂಗ್ ಟು ದ ಲಾ ಪ್ರಕಾರ ಅದು ಎನ್ಫೋರ್ಸ್ ಆಗುತ್ತೆ. ಅಥವಾ or a contract is legally binding document between at least two parties that defines and governs the rights and duties of the parties to an agreement. ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಅಂದ್ರೆ ಕಾಂಟ್ರಾಕ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ಲೀಗಲಿ ಬೈಂಡಿಂಗ್ ಡಾಕ್ಯುಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಕಾನೂನಿನ ರೀತಿಯಾಗಿ ಹೇಳತಕ್ಕಂತ ಒಂದು ಡಾಕ್ಯುಮೆಂಟ್ ಇರುತ್ತೆ. ಅದರಲ್ಲಿ ಇಬ್ಬರು ಮಿನಿಮಮ್ ಅಟ್ಲೀಸ್ಟ್ 2 persons ಅಂತ ನೋಡಿ, ಯಾಕಂದ್ರೆ ಇವತ್ತು ಕಾಂಟ್ರಾಕ್ಟ್ ಮಾಡ್ಕೋಬೇಕು ಅಂದ್ರೆ ಇಬ್ರು ಇರಲೇಬೇಕು. ಇಬ್ರು ಪರ್ಸನ್ಸ್ ಇರ್ತಾರೆ. ಅದೇನ ಡಿಫೈನ್ಸ್ ಮಾಡುತ್ತೆ ಅಂದ್ರೆ it governs and that defines and governs the rights and duties. ನೋಡಿ, ಹಕ್ಕುಗಳೇನಿದೆ, ಅವರ ರೈಟ್ಸ್ ಮತ್ತೆ ಡ್ಯೂಟೀಸ್ ಅಂತ ಹೇಳ್ತೀವಿ, ಮತ್ತೆ ಕರ್ತವ್ಯಗಳು. ಅದೇ ರೀತಿಯ ಅವರ ಕರ್ತವ್ಯಗಳು ಏನೇನಿದೆ ಆಫ್ ದ ಪಾರ್ಟೀಸ್ ಟು ಅನ್ ಅಗ್ರಿಮೆಂಟ್. ಅಂದ್ರೆ ಅಗ್ರಿಮೆಂಟ್ ಏನ್ ಮಾಡ್ಕೊಂಡಿರ್ತೀವಿ, ಸೊ ಅಗ್ರಿಮೆಂಟ್ ಅಲ್ಲಿ ಇಬ್ರು ಪರ್ಸನ್ಸ್ ಇರ್ಲೇಬೇಕು. ಆ ಇಬ್ಬರು ಪರ್ಸನ್ ಏನಾಗಿದೆ ಕಾನೂನಿನ ರೀತಿಯಾಗಿ ಬಾಧ್ಯರಾಗಿರ್ತಾರೆ. ಏನಕ್ಕೆ, ಅವರ ಒಂದು ಹಕ್ಕುಗಳೇನಿದೆ ಅಥವಾ ಅವರ ಒಂದು ಕರ್ತವ್ಯಗಳೇನಿದೆ ಅದಕ್ಕೆ ಅವರು ಬಾಧ್ಯರಾಗಿರ್ತಾರೆ. ಹಿಂಗ ಅವಾಗ್ಲೇ ಒಂದು ಎಕ್ಸಾಂಪಲ್ ಕೊಟ್ಟೆ. ಅಂದ್ರೆ ಏನು, ಒಂದು ಮನೆ ಏನಿದೆ, ಒಂದು ಮನೇನ ನಾನು ತಗೋಬೇಕು ಅಂತ ಹೇಳಿ ನಾನು ಇವತ್ತು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೀನಿ. ಅದಕ್ಕೆ 50 ಲಕ್ಷ ರೂಪಾಯಿ ಇರ್ತಕ್ಕಂಥ ಒಂದು ವ್ಯಾಲ್ಯೂ ಇರ್ತಕ್ಕಂಥ ಮನೆಗೆ ನಾನು 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೀನಿ. ಸೊ ಮುಂದಿನ ತಿಂಗಳು 20ನೇ ತಾರೀಕು ಸಪೋಸ್ ಇನ್ ಕೇಸ್ ನಾನು ಅದಕ್ಕೆ ಅವ್ರು ನನಗೆ ಯಾರು ಒಬ್ಬ ಅಪೋಸಿಟ್ ಪಾರ್ಟಿ ಏನಿದಾನೆ ಅದನ್ನ ರಿಜಿಸ್ಟ್ರೇಷನ್, ಆ ಮನೆಯನ್ನ ನನಗೆ ರಿಜಿಸ್ಟ್ರೇಷನ್ ಮಾಡ್ಕೊಟ್ಟಿದ್ದಾನೆ ಅಂದ್ರೆ ನನ್ನ ಕರ್ತವ್ಯ ಏನು, ನಾನು ಅದಕ್ಕೆ ಮಿಕ್ಕಿದ ಅಮೌಂಟ್ ಏನಿದೆ 45 lakhs ನೋಡಿ, 50 ಲಕ್ಷದಲ್ಲಿ ನಾನು 5 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀನಿ ಅಂದ್ರೆ ಮಿಕ್ಕಿದ 45 ಲಕ್ಷ ರೂಪಾಯಿ ನಾನು ಕೊಡ್ಬೇಕದು, ನನ್ನ ಡ್ಯೂಟಿ ಅದು. ಮತ್ತೆ ರೈಟ್ ಏನಾಗುತ್ತೆ, ಸೊ ಆ 45 lakhs ಕೊಟ್ಟ ಮೇಲೆ ನನ್ನ ಹೆಸರಿಗೆ ಆ ಮನೆ ಟ್ರಾನ್ಸ್ಫರ್ ಆದ್ಮೇಲೆ ಆ ಮನೆ ಓನರು ನಾನು ಆಗ್ತೀನಿ ನೋಡಿ. ಇಟ್ಸ್ ಮೈ ರೈಟ್ ಆಫ್ಟರ್ ದಟ್ ಪರ್ಟಿಕ್ಯುಲರ್ ಪ್ರಾಪರ್ಟಿ ಇಸ್ ಟು ಬಿ ಟ್ರಾನ್ಸ್ಫರ್ ಟು ಮೀ. ಸೊ ಅದೇ ತರ ಇನ್ನೊಬ್ಬ ಅಪೋಸಿಟ್ ಪಾರ್ಟಿ ಡ್ಯೂಟಿ ಏನು, ನಾನು ಇಷ್ಟು ಲಕ್ಷ ದುಡ್ಡು ಕೊಟ್ಮೇಲೆ ರಿಮೈನಿಂಗ್ 45 lakhs ನಾನು ಕೊಟ್ಟಿದ್ದೀನಿ ಅಂದ್ಮೇಲೆ ಅವನು ಆ ಒಂದು ಮನೇನ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಅವನ ಒಂದು ಕರ್ತವ್ಯ ಆಗುತ್ತೆ.
ಹಾಗಾಗಿ ನೋಡಿ, ಈ ಒಂದು ಕಾಂಟ್ರಾಕ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಬ್ರು ಲೀಗಲ್ ಆಗಿ ಬೈಂಡ್ ಆಗಿರ್ತೀವಿ. ಟೂ ಪಾರ್ಟೀಸ್ ಸಹ ಅವ್ರವ್ರಲ್ಲಿ ಇರ್ತಕ್ಕಂತ ಒಂದು ರೈಟ್ಸ್ ಮತ್ತೆ ಡ್ಯೂಟೀಸ್ ಏನಿದೆ ಅದನ್ನ ಮಾಡ್ಬೇಕಾಗತ್ತೆ, ಅದನ್ನ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಅದಕ್ಕೆ ಇದು ಕಾಂಟ್ರಾಕ್ಟ್ ಅನ್ನೋದು ಅದಕ್ಕೆ ರಿಲೇಟೆಡ್ ಆಗುತ್ತೆ. ಸೊ ನೌ ಲೆಟ್ ಮಿ ಮೂವ್ ಟು ದಿ ನೆಕ್ಸ್ಟ್ ಸ್ಲೈಡ್. A contract is legally enforceable because it meets the requirement and approval of the law. ನೋಡಿ, ಯಾಕೆಂದ್ರೆ ಲೀಗಲ್ ಆಗಿ ಎನ್ಫೋರ್ಸಬಲ್ ಆಗುತ್ತೆ ಒಂದು ಕಾಂಟ್ರಾಕ್ಟ್ ಅನ್ನೋದು. ಯಾಕೆ ಅಂದ್ರೆ ಅಕಾರ್ಡಿಂಗ್ ಟು ಲಾ ಪ್ರಕಾರ ಮಾಡಿರ್ತೀವಿ ನಾವು, ಯಾವುದೇ ರೀತಿಯ ಇಲ್ಲೀಗಲ್ ಆಗಿ ನಾವು ಮಾಡಿರೋದಿಲ್ಲ, ಲಾ ಪ್ರಕಾರ ಮಾಡಿರ್ತೀವಿ ನಾವು. ಹಾಗಾಗಿ ಕಾಂಟ್ರಾಕ್ಟ್ ಅನ್ನೋದು ಲೀಗಲ್ ಆಗಿ ಎನ್ಫೋರ್ಸಬಲ್ ಆಗುತ್ತೆ. ಅಂದ್ರೆ ಕಾನೂನು ರೀತಿಯಾಗಿ ನಾನು ಅದನ್ನ ಎನ್ಫೋರ್ಸ್ ಮಾಡಬಹುದು. A contract typically involves the exchange of goods, service, money or promise of any of those. ನೋಡಿ, ಕಾಂಟ್ರಾಕ್ಟ್ ಅಂದ್ರೆ ಅಲ್ಲಿಗೆ ಅಗೈನ್ ಇಟ್ ಇನ್ವಾಲ್ವ್ಸ್ ದ ಎಕ್ಸ್ಚೇಂಜ್ ಆಫ್ ಗುಡ್ಸ್. ನೋಡಿ, ಗೂಡ್ಸ್ ಅನ್ನಾದ್ರೂ ಎಕ್ಸ್ಚೇಂಜ್ ಮಾಡ್ಕೋಬಹುದು, ಅಥವಾ ನಾನು ಸರ್ವಿಸಸ್ ಅನ್ನಾದ್ರೂ ಎಕ್ಸ್ಚೇಂಜ್ ಮಾಡ್ಕೋಬಹುದು, ಅಥವಾ ಹಣಕ್ಕೆ ಸಂಬಂಧಪಟ್ಟದ್ದಾದ್ರೂ ಇರ್ಬೋದು, ಅಥವಾ ಯಾವುದೇ ರೀತಿಯ ಪ್ರಾಮಿಸಸ್ ಇರ್ಬೋದು. ಸೊ ಇದರ ಡೆಫಿನೇಷನ್ ಅನ್ನ ನೋಡೋದಾದ್ರೆ, ಸೊ ಅಲ್ಲಿಗೆ ಕಾಂಟ್ರಾಕ್ಟ್ ಅಂದ್ರೆ ಏನು, ಇದರ ಒಂದು ಡೆಫಿನೇಷನ್ ಅನ್ನ ನಾನು ನೋಡೋದಾದ್ರೆ, ಅಕಾರ್ಡಿಂಗ್ ಟು ಸೆಕ್ಷನ್ 2 ಸಬ್ಸೆಕ್ಷನ್ H ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಕಾಂಟ್ರಾಕ್ಟ್ ಅನ್ನೋದೇನು ಅನ್ನೋದ ಡಿಫೈನ್ ಮಾಡುತ್ತೆ. ಇದೇನ್ ಹೇಳತ್ತಪ್ಪ ಅಂದ್ರೆ, ಆನ್ ಅಗ್ರಿಮೆಂಟ್ ಎನ್ಫೋರ್ಸಬಲ್ ಬೈ ಲಾ ಈಸ್ ಎ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ನೋಡಿ, ಯಾವುದೇ ಒಂದು ಅಗ್ರಿಮೆಂಟ್ ಅನ್ನ, ಅನ್ ಅಗ್ರಿಮೆಂಟ್ ಎನ್ಫೋರ್ಸಬಲ್ ಬೈ ಲಾ ಈಸ್ ಎ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೆಲ್ಲ ಅಗ್ರಿಮೆಂಟ್ಸ್ ಏನಿರುತ್ತೆ ಅದನ್ನ ಕಾನೂನಿನ ರೀತಿಯಲ್ಲಿ ಎನ್ಫೋರ್ಸ್ ಮಾಡೋದಕ್ಕೆ ಸಾಧ್ಯ ಆದ್ರೆ ಅದನ್ನ ನಾವು ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಸೊ ಸೆಕ್ಷನ್ 2 ಸಬ್ಸೆಕ್ಷನ್ H ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಏನೆಲ್ಲ ಡಿಫೈನ್ ಮಾಡಿದೆ ಅಂದ್ರೆ, ಕಾಂಟ್ರಾಕ್ಟ್ ಅಂದ್ರೆ ಯಾವುದೇ ರೀತಿಯ ಅಗ್ರಿಮೆಂಟ್, ಯಾವುದೇ ಅಗ್ರಿಮೆಂಟ್ ಇರ್ಬೋದು, ಆದ್ರೆ ಅದು ಎನ್ಫೋರ್ಸಬಲ್ ಬೈ ಲಾ ಅಂತ ಹೇಳ್ತೀವಿ. ಲಾ ಪ್ರಕಾರ ಎನ್ಫೋರ್ಸ್ ಮಾಡೋದಕ್ಕೆ ಸಾಧ್ಯ ಆದ್ರೆ ಈಸ್ ಎ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಇವತ್ತು ನೋಡಿ, ಪ್ರತಿದಿನ ನಾವು ಏನೆಲ್ಲ ಒಂದು ಅಗ್ರಿಮೆಂಟ್ಸ್ ನ ಮಾಡ್ಕೊಂತ ಇರ್ತೀವಿ. ಆಕ್ಚುಲ್ ಆಗಿ ನೋಡಿ, ಅಗ್ರಿಮೆಂಟ್ಗೂ ಮತ್ತೆ ಕಾಂಟ್ರಾಕ್ಟ್ಗೂ ನಾವ್ ಏನು ಡಿಫ್ರೆನ್ಶಿಯೇಟ್ ಮಾಡ್ಬೋದು ಅಂದ್ರೆ, ನೋಡಿ, ಯಾವುದೇ ರೀತಿಯ ಅಗ್ರಿಮೆಂಟ್ಸ್, ಇವಾಗ ಸೋಷಿಯಲ್ ಅಗ್ರಿಮೆಂಟ್ಸ್ ಇನ್ಕ್ಲೂಡ್ ಆಗುತ್ತೆ. ನೋಡಿ, ಅಗ್ರಿಮೆಂಟ್ಸ್ ಅಂದಾಗ ಏನಾಗುತ್ತೆ, ಸಪೋಸ್ ನೋಡಿ, ಒಂದು ಗಂಡ ಹೆಂಡತಿ ಇಬ್ರು, ಸೊ ಗಂಡ ಹೇಳಿರ್ತಾರೆ, ನೋಡಿ, ಪ್ರತಿ ತಿಂಗಳು ನಿನ್ಗೆ ಖರ್ಚಿಗೆ ಅಂತ ನಾನು ನಿಮ್ಗೆ ಒಂದ್ ತಿಂಗಳಿಗೆ ಎಷ್ಟೋ ಒಂದು 3000 ರೂಪೀಸ್ ಎಷ್ಟೋ ಕೊಡ್ತೀನಿ ಅಂತ. ಅಂದ್ರೆ ಅವಳ ಖರ್ಚಿಗೆ, ಒಂದು ಪರ್ಸನಲ್ ಖರ್ಚಿಗೆ. ಅದೇನಾಗುತ್ತೆ, ದಟ್ ಇಸ್ ಅನ್ ಸೋಷಿಯಲ್ ಅಗ್ರಿಮೆಂಟ್. ಸೊ ಇವಾಗ ಇಲ್ಲೇನಾಗುತ್ತೆ, ಸೊ 3000 ರೂಪೀಸ್ ಕೊಡ್ತಾ ಇದ್ದ, ನೋಡಿ ಕರೋನಾ ಟೈಮ್ ಬಂದ್ಬಿಡ್ತು, ಪಾಪ ಅವ್ರಿಗೆ ಆದಾಯನೇ ಇಲ್ಲ, ಕೆಲವರಿಗೆ ಇನ್ಕಮ್ಮೇ ಇಲ್ಲ, ಎಲ್ಲಿ ಕೊಡಕ್ಕಾಗತ್ತೆ. ಸೊ 3000 ರೂಪೀಸ್ ಕೊಡೋ ಕಡೆ ನಾನು ಏನೋ ನಿಂಗೆ ಕೊಡಕ್ ಆಗೋದಿಲ್ಲ ಅಂತ ಹೇಳಿ ಮದ್ವೆ ಆದ ಹೊಸಲು ಒಂದು ಟೈಮಲ್ಲಿ ಒಪ್ಕೊಂಡಿದ್ದ, ನಿಂಗೆ ಖರ್ಚಿಗೆ ನಾನು 3000 ರೂಪಾಯಿ ಕೊಟ್ಬಿಡ್ತೀನಪ್ಪ ಅಂತ ಹೇಳಿ. ಸೊ ಆಮೇಲೆ ಏನಾಯ್ತು, ಬಿಸಿನೆಸ್ ಏನಾದ್ರು ಒಂದು, ಸಪೋಸ್ ಅವನೇನಾದ್ರು ಬಿಸಿನೆಸ್ ಗಂಡ ಏನಾದ್ರು ಬಿಸಿನೆಸ್ ಮಾಡ್ತಾ ಇದ್ದ ಅಂದ್ರೆ, ಬಿಸಿನೆಸ್ ಅಲ್ಲಿ ತುಂಬಾ ಇನ್ ಕೇಸ್ ಕಡಿಮೆ ಆಯ್ತು, ವ್ಯಾಪಾರನೇ ಆಗಿಲ್ಲ ಅಂದ್ರೆ ಆ 3000 ರೂಪಾಯಿ ಕೊಡೋದಕ್ಕೆ ಆಗೋದಿಲ್ಲ. ಆಗ ಹೆಂಡತಿ ಹೋಗ್ಬಿಟ್ಟು ಕೋರ್ಟಲ್ಲಿ ಹೋಗ್ಬಿಟ್ಟು ಕೇಸ್ ಹಾಕೋದಕ್ಕಾಗೋದಿಲ್ಲ. ನೋಡೋ, ಪ್ರತಿ ತಿಂಗಳು ನೀನು ಮದ್ವೆ ಆ ಟೈಮಲ್ಲಿ ಹೇಳಿದೆ 3000 ರೂಪಾಯಿ ನನಗೆ ಖರ್ಚಿಗೆ ಕೊಡ್ತೀನಿ ಅಂತ ಹೇಳಿದ್ದೆ, ಈಗ ನೋಡಿದ್ರೆ ನೀನು 1 ರೂಪಾಯಿ ಕೊಡ್ತಿಲ್ಲ, ಏನೋ ಪೀಡಿಸಿದ್ರೆ ಒಂದ್ 50-100 ರೂಪಾಯಿ ಒಳ್ಳೆ ಭಿಕ್ಷೆ ಕೊಟ್ಟಂಗೆ ಕೊಡ್ತೀಯಾ, ನಿನ್ ಮೇಲೆ ನಾನು ಕೇಸ್ ಹಾಕ್ತೀನಿ ಅಂತ ಹೇಳಿ ಅವರು ಕೋರ್ಟ್ ಹೋಗ್ಬಿಟ್ಟು ಕೇಸ್ ಹಾಕೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಅವೆಲ್ಲ ಅಗ್ರಿಮೆಂಟ್ಸ್ ಏನಾಗಿರುತ್ತೆ, ಜಸ್ಟ್ ದ ಸೋಷಿಯಲ್ ಅಗ್ರಿಮೆಂಟ್ಸ್ ಆಗಿರುತ್ತೆ. ಅದೇ ತರ ಏನೆಲ್ಲ ಒಂದು ಸೋಷಿಯಲ್ ಅಗ್ರಿಮೆಂಟ್ಸ್ ಅಂತ ನಾವೇನ್ ಹೇಳ್ತೀವಿ, ಇನ್ ಕೇಸ್ ನೋಡಿ, ಸ್ವಲ್ಪ ನೀವು ಫ್ರೆಂಡ್ಸ್ ಇರ್ತೀರಾ, ನಿಮ್ಮ ಮನೆಗೆಲ್ಲಿ ನೀವೇನೋ ಊಟಕ್ಕೆ ಏನೋ ಕರೆದ್ರಿ ಮನೆಗೆ, ಸೊ ಎಲ್ಲರೂ ಒಪ್ಕೊಂಡಿರ್ತಾರೆ ಬರ್ತೀನಿ ಅಂತ ಹೇಳ್ಬಿಟ್ಟು, ಡ್ಯೂ ಟು ಮೆನಿ ರೀಸನ್ಸ್ ಅಲ್ವಾ. ಈಗ ನೋಡಿ, ಎಲ್ಲ ಕೊರೋನಾ ಟೈಮು, ಬಸ್ ಸಿಗದೇನೋ ಅಥವಾ ಇನ್ಯಾವುದೋ ಒಂದು ಕಾರಣಕ್ಕೆ ಅವರು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇವ್ರು ಹೇಳಿದ್ರು, ಒಂದು 15 ಜನ ಫ್ರೆಂಡ್ಸ್ ಬರ್ತೀನಿ ಅಂತ ಹೇಳಿದ್ರಿ, ನಾನು ನಿಮ್ಗೆಲ್ಲ ಅಡುಗೆ ಎಲ್ಲ ಮಾಡಿಸಿದೀನಿ, ಅಷ್ಟೊಂದು ಸ್ವೀಟ್ಸ್ ಎಲ್ಲ ಮಾಡಿಸಿಟ್ಟಿದ್ದೀನಿ, ನೀವ್ ನೋಡಿದ್ರೆ ಬರ್ಲಾ ಇಲ್ಲ, ನಾನು ನಿಮ್ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳಿ ಅವರು ನಿಮ್ಮ ಫ್ರೆಂಡು ಕೇಸ್ ಹಾಕೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ನೋಡಿ, ಇವೆಲ್ಲನೂ ಏನಾಯ್ತು, ಸೋಷಿಯಲ್ ಅಗ್ರಿಮೆಂಟ್ಸ್ ಆಯ್ತು. ಯಾಕಂದ್ರೆ ಸೊಸೈಟಿಯಲ್ಲಿ ಇವತ್ತು ಒಂದು ರಿಲೇಶನ್ಶಿಪ್ಗಳಲ್ಲಿ ಒಂದು ಅಗ್ರಿಮೆಂಟ್ಸ್ ಅನ್ನ ನಾವು ಮಾಡ್ಕೊಂತ ಇರ್ತೀವಿ.
ಅಣ್ಣ ತಮ್ಮನೇ ಇರ್ಬೋದು, ಅಥವಾ ಪೇರೆಂಟ್ಸ್ ಅಲ್ಲಿ ಅಪ್ಪ ಮಗ ಇರ್ಬೋದು, ಅಥವಾ ಇವನ್ ಬಿಟ್ವೀನ್ ಬೋತ್ ಹಸ್ಬೆಂಡ್ ಅಂಡ್ ವೈಫ್, ಹಸ್ಬೆಂಡ್ ಅವರಿಬ್ಬರ ನಡುವೆನೇ ಇರ್ಬೋದು, ಏನೋ ಒಂದು ಒಪ್ಪಂದಗಳನ್ನ ಅವರು ಮಾಡ್ಕೊತಾ ಇರ್ತಾರೆ. ಅವೆಲ್ಲ ಒಪ್ಪಂದಗಳು ಏನಾಗುತ್ತೆ, ಸೋಷಿಯಲ್ ಅಗ್ರಿಮೆಂಟ್ಸ್ ಅಂತ ಹೇಳ್ತೀವಿ. ಹಾಗಾಗಿ ಕೆಲವೆಲ್ಲ ಸೋಷಿಯಲ್ ಅಗ್ರಿಮೆಂಟ್ಸ್ ಏನ್ ಮಾಡ್ಕೊಂತಾರೆ, ಆ ಎಲ್ಲಾ ಸೋಷಿಯಲ್ ಅಗ್ರಿಮೆಂಟ್ಸ್ಗೆ ನಾವು ಇಲ್ಲಿ ಲೀಗಲ್ ಆಗಿ ಎನ್ಫೋರ್ಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಲೀಗಲ್ ಆಗಿ ಯಾವ್ದನ್ನ ಎನ್ಫೋರ್ಸ್ ಮಾಡ್ತೀವಿ ಅದಕ್ಕೆ ನಾವು ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಹಾಗಾಗಿ ನೋಡಿ, ಕಾಂಟ್ರಾಕ್ಟ್ ಅನ್ನೋದು ಏನಿದೆ, ಕಾಂಟ್ರಾಕ್ಟ್ ಈಕ್ವಲ್ಸ್ ಅಗ್ರಿಮೆಂಟ್ ಪ್ಲಸ್ ಎನ್ಫೋರ್ಸಬಿಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಅವೆರಡರಲ್ಲೇ ಒಂದು ಒಪ್ಪಂದ ಇರುತ್ತೆ. ಅದು ಸಾಮಾನ್ಯವಾಗಿ ಅದು ಆಲ್ಮೋಸ್ಟ್ ಇಟ್ ಈಸ್ ಇನ್ ರೈಟಿಂಗ್. ಯಾಕೆಂದ್ರೆ ನೋಡಿ, ಯಾವ್ದೆಲ್ಲ ನಾವು ಸೋಷಿಯಲ್ ಆಗಿ ಮಾಡ್ಕೊಂಡಿರ್ತೀವಿ, ಬರೀ ಓರಲ್ ಆಗಿ ಏನ್ ಮಾಡ್ಕೊಂಡಿರ್ತೀವಿ. ಯಾಕೆಂದ್ರೆ ಇವತ್ತು ನೋಡಿ, ಕೋರ್ಟ್ಗೆ ಹೋಗಿದ್ದೀರಾ ಅಂದ್ರೆ ನೀವು ಕೋರ್ಟ್ ಅಲ್ಲಿ ಎವಿಡೆನ್ಸ್ ಬೇಕು ಅಲ್ವಾ. ಮೇನ್ ಕೋರ್ಟ್ಗೆ ಏನಪ್ಪಾ ಅಂದ್ರೆ ನೀವೇನೆಲ್ಲ ಒಂದು ಒಪ್ಪಂದ ಮಾಡ್ಕೊಂಡಿದ್ದೀರಿ ಅನ್ನೋದಕ್ಕೆ ಎವಿಡೆನ್ಸ್ ಬೇಕು. ನಿಮ್ ಹತ್ರ ನಾವು ಎವಿಡೆನ್ಸ್ ಇಲ್ಲ ಅಂತಂದ್ರೆ ಯಾವುದೇ ಒಂದು ಕೋರ್ಟ್ ಅಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಕಾಂಟ್ರಾಕ್ಟ್ ಅನ್ನೋದು ಏನಪ್ಪಾ ಅಂದ್ರೆ ಅದರಲ್ಲಿ ಮೇನ್ ಆಗಿ ಒಂದು ಅಗ್ರಿಮೆಂಟ್ ಇರುತ್ತೆ, ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಎನ್ಫೋರ್ಸಿಬಿಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಅದು ಕಾನೂನಿನ ರೀತಿಯಲ್ಲಿ ಎನ್ಫೋರ್ಸಬಲ್ ಆಗತ್ತೆ. ಯಾಕೆಂದ್ರೆ ಯಾವುದನ್ನೇ ಒಂದಾಗ್ಲಿ ಅದು ರೈಟಿಂಗ್ ಅಲ್ಲಿ ಇರಬೇಕು, ಮತ್ತೆ ಕೆಲವರು ಸಾಕ್ಷಿಗಳು ಅಂತ ಹೇಳ್ತೀವಿ. ನೋಡಿ, ಮನೆಯನ್ನ ತಗೊಳ್ಳೋದಾದ್ರೆ ನಾವು ಏನು ಮನೆ ಟ್ರಾನ್ಸ್ಫರ್ ರಿಜಿಸ್ಟ್ರೇಷನ್ ಮಾಡ್ತಾ ಇದಾರೆ, ಆ ಒಂದು ಟೈಮಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ, ಮತ್ತೆ ಅದಕ್ಕೆ ಇಷ್ಟೆಲ್ಲ ಅಮೌಂಟ್ ಕೊಟ್ಟಿದ್ದೀರಿ ಅಂತ ಹೇಳಿದಕ್ಕೂ, ಮತ್ತೆ ಇನ್ನೊಬ್ಬರು ಅದಕ್ಕೆ ವಿಟ್ನೆಸ್ ಸಹ ಇರ್ತಾರೆ ಅಲ್ವಾ, ಸಾಕ್ಷಿ. ನೋಡಿ, ಅದಕ್ಕೆ ಕೆಲವು ಕಾರ್ಯಗಳಿಗೆ ಸಾಕ್ಷಿನೂ ಇನ್ನೊಬ್ರು ಬೇಕಾಗ್ತಾರೆ. ಸೊ ಅಕಾರ್ಡಿಂಗ್ ಟು ಪೋಲಕ್, ನೋಡಿ ಪೋಲಕ್ ಅನ್ನೋರು ಏನನ್ನ ಕಾಂಟ್ರಾಕ್ಟ್ ಬಗ್ಗೆ ಯಾವ ರೀತಿ ಡೆಫಿನೇಷನ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋದನ್ನ. ಸೊ ಎವರಿ ಅಗ್ರಿಮೆಂಟ್ ಅಂಡ್ ಪ್ರಾಮಿಸ್ ಎನ್ಫೋರ್ಸಬಲ್ ಅಟ್ ಲಾ ಆರ್ ಎ ಕಾಂಟ್ರಾಕ್ಟ್ ಅಂತ ಹೇಳ್ತಾರೆ. ನೋಡಿ, ಇವರು ಅಷ್ಟೇ, ಇವ್ರ ಪ್ರಕಾರನು ಏನ್ ಹೇಳ್ತಾರೆ, ಕಾಂಟ್ರಾಕ್ಟ್ ಅಂದ್ರೆ ಏನೇ ರೀತಿ ಡಿಫೈನ್ ಮಾಡಿದ್ದಾರೆ ಅಂದ್ರೆ ಎವರಿ ಅಗ್ರಿಮೆಂಟ್ ಅಂಡ್ ಪ್ರಾಮಿಸ್ ಅಂತ ಹೇಳ್ತಾರೆ. ಯಾವುದೇ ಅಗ್ರಿಮೆಂಟ್ ಇರ್ಬೋದು ಅಥವಾ ಏನೇ ಒಂದು ಪ್ರಾಮಿಸ್ ಮಾಡಿರ್ಬೋದು, ಒಂದು ಪ್ರಾಮಿಸ್ ಎನ್ಫೋರ್ಸಬಲ್ ಅಟ್ ಲಾ ಅಂತ ಹೇಳ್ತೀವಿ. ಸೊ ಲಾ ಪ್ರಕಾರ ಅದನ್ನ ಎನ್ಫೋರ್ಸಬಲ್ ಆಗಿದ್ರೆ ಅದಕ್ಕೆ ನಾವು ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಇವತ್ತು ಯಾವುದೇ ಒಂದು ಕಾಂಟ್ರಾಕ್ಟ್ ಮಾಡ್ಕೊಳ್ತೀವಿ ಅಂದ್ರೆ ಅದು ಲಾ ಪ್ರಕಾರ ಎನ್ಫೋರ್ಸಬಲ್ ಆಗಿರ್ಬೇಕು. ನೋಡಿ, ಸಪೋಸ್ ಕೆಲವು ಸತಿ ಏನಾಗುತ್ತೆ ಅಂದ್ರೆ ನೋಡಿ, ನಾವೇನಾದ್ರೂ ಇಟ್ ಇಸ್ ಅಪೋಸ್ ಟು ಪಬ್ಲಿಕ್ ಪಾಲಿಸಿ ಅಂತ ಹೇಳ್ತೀವಿ. ಸೊ ಕಾಂಟ್ರಾಕ್ಟ್ ಅನ್ನೋದಾದ್ರೆ ಅದು ಏನೆಲ್ಲ ಕಾಂಟ್ರಾಕ್ಟ್ ಮಾಡ್ತೀವಿ ಅದು ಕಾನೂನಿನ ರೀತಿಯಲ್ಲಿ ಊರ್ಜಿತವಾಗಿರ್ಬೇಕು. ಅದು ನೋಡಿ, ಇಟ್ ಈಸ್ ಎನ್ಫೋರ್ಸಬಲ್ ಬೈ ಲಾ ಅಥವಾ ಎನ್ಫೋರ್ಸಬಲ್ ಅಟ್ ಲಾ ಅಂತ ಹೇಳ್ತೀವಿ ನಾವು ಅದನ್ನ. ಯಾಕೆಂದ್ರೆ ನೋಡಿ, ಸಪೋಸ್ ಇವತ್ತು ಹೇಗಪ್ಪ ಅಂದ್ರೆ ನೋಡಿ, ಯಾರೋ ಒಬ್ರು ಚೆನ್ನಾಗಿ ಅವನು ಅಭಿವೃದ್ಧಿ ಹೊಂದುತ್ತಾ ಇದ್ದಾನೆ, ಅವನೇನೋ ಪ್ರೋಗ್ರೆಸ್ ಆಗ್ತಾ ಇದ್ದಾನೆ ಅಂದ್ರೆ ಅವ್ನು ಕಂಡ್ರಾಗಲ್ಲ ಕೆಲವರಿಗೆ. ಇವತ್ತು ಹೇಗಾಗಿದೆ ಅಂದ್ರೆ ಸಮಾಜ ಅಲ್ವಾ, ನಂದು ಯಾವ ರೀತಿ ಇರ್ತಾರೆ ಅಂದ್ರೆ ನೋಡಿ, ನಂದು ಕಣ್ಣು ಏನಾದ್ರೂ ಒಂದ್ ಕಣ್ಣು ಹೋದ್ರೆ ಇನ್ನೊಬ್ಬರ ಕಣ್ಣು 2 ಕಣ್ಣು ಹೋಗ್ಬೇಕು ನಂಗೆ. ಆ ರೀತಿಯಾದಂತ ಒಂದು ಜನ ಸೊಸೈಟಿಯಲ್ಲಿ ಕೆಲವು ಜನರು ಆ ರೀತಿಯಾಗಿ ಇರ್ತಾರೆ. ಅಂದ್ರೆ ಇನ್ನೊಬ್ಬರನ್ನ ಏನಾದ್ರು ಅಭಿವೃದ್ಧಿಯನ್ನ ಹೊಂದ್ತಾ ಇದಾರೆ ಅಂದ್ರೆ ಅವ್ರನ್ನ ಸಹಿಸಲ್ಲ ಅವರು. ಅವಾಗ ಏನ್ ಮಾಡ್ತಾನೆ, ಸೊ ಇವನ್ ಬಿಸಿನೆಸ್ ಚೆನ್ನಾಗಿ ಡೆವಲಪ್ ಆಗ್ತಾ ಇದ್ದಾನೆ, ಮಾಡ್ತೀನಿ ತಾಳು ಹಿಂಗೆ ಅಂತೇಳಿ ಅವನ್ ಬಿಸಿನೆಸ್ ಯಾರ ಹತ್ರನೋ ಒಂದ್ ಜೊತೆ ಒಪ್ಪಂದ ಮಾಡ್ಕೊಳ್ಳೋದು. ನೋಡೋ, ಒಂದ್ 50 ಲಕ್ಷ ರೂಪಾಯಿ ಅಷ್ಟು ಪ್ರಾಪರ್ಟಿ ಇದೆ, ಹೋಗ್ಬಿಟ್ಟು ಯಾವತ್ತಾನ ಒಂದ್ ರಾತ್ರಿ ಹೋಗಿ ಬೆಂಕಿ ಹಚ್ಬಿಡು ಅವನ ಅಂಗಡಿಗೆ, ನಿಂಗೆ ಒಂದ್ 50,000 ರೂಪಾಯಿ ಕೊಡ್ತೀನಿ ಅಂತೇಳಿ. ಯಾಕಂದ್ರೆ ಇವ್ನು 50,000 ರೂಪಾಯಿ ಕಳ್ಕೊಂಡ್ರು ಅವ್ನು 50 ಲಕ್ಷ ರೂಪಾಯಿ ಅಷ್ಟು ಪ್ರಾಪರ್ಟಿ ಹಾಳಾಗುತ್ತಲ್ಲ, ಇವ್ನಿಗೆ ಅದೇ ಸಂತೋಷ. ಸೊ ಆ ರೀತಿಯಾಗಿ ನೀವೇನಾದ್ರೂ ಒಪ್ಪಂದ ಮಾಡ್ಕೊಂಡು ಅಲ್ವಾ, ಇನ್ ಕೇಸ್ ನೀವು ಒಂದ್ 20,000 ಕೊಟ್ಟಿದ್ರಿ, ಇನ್ 30,000 ನೀವು ಆಮೇಲೆ ಕೊಡ್ತೀವಿ ಅಂದ್ರಿ, ಕೊಡ್ಲಿಲ್ಲ, ಸೊ ಅವಾಗ ಕೇಸ್ ಹಾಕೋದಕ್ಕೆ ಬರೋದಿಲ್ಲ, ಅವನು ಕೋರ್ಟ್ಗೆ ಹೋಗೋದಕ್ಕಾಗೋದಿಲ್ಲ. ಅದಕ್ಕೆ ನಾನು ಸಹ ಅವನ್ ಇನ್ ಕೇಸ್ 20,000 ರೂಪಾಯಿ ಕೊಟ್ಟೆ, ಅವನ ಕೆಲಸ ಮಾಡೋದಿಲ್ಲ. ಇನ್ ಕೇಸ್ ನಾನು 20,000 ರೂಪಾಯಿ ಕೊಟ್ಟಿದ್ದೀನಿ ಅಡ್ವಾನ್ಸ್ ಆಗಿ, ಸೊ ನೋಡಪ್ಪ ಹೋಗ್ಬಿಟ್ಟು ರಾತ್ರಿ ಹೋಗ್ಬಿಟ್ಟು ಅವ್ನ ಗೋಡೌನ್ಗೆ ಬೆಂಕಿ ಹಚ್ಕೊಡು ಅಂತ, ಅಥವಾ ಅವನ ಅಂಗಡಿಗೆ ಹೋಗಿ ಬೆಂಕಿ ಹಚ್ಕೊಡು ಅಂತ. ಸೊ ಇನ್ ಕೇಸ್ ಆ ಕೆಲಸ ಅವನ್ ಏನಾದ್ರು ಮಾಡದೇ ಇದ್ರೆ, ಅಂಗಡಿಗೆ ಹೋಗಿ ಅವ್ನು ಬೆಂಕಿ ಹಚ್ತಾ ಇದ್ರೆ, ನಾನು ಅವನ ಹತ್ರ 20,000 ರೂಪಾಯಿ ಏನ್ ಕೊಟ್ಟಿರ್ತೀನಲ್ಲ ಅಡ್ವಾನ್ಸ್ಗೆ, ಸೊ ಅಡ್ವಾನ್ಸ್ಗೆ ನಾನು ಕೋರ್ಟ್ಗೆ ಹೋಗಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಇಟ್ ಈಸ್ ಅನ್ ಇಲ್ಲೀಗಲ್. ನೋಡಿ, ಅದು ಲೀಗಾಲಿಟಿ ಇಲ್ಲ ಅದು. ಯಾಕೆಂದ್ರೆ ನಾನ್ ಮಾಡ್ಕೊಂಡಿರೋ ಕಾಂಟ್ರಾಕ್ಟ್ ಏನು ಇನ್ನೊಬ್ಬರ ಪ್ರಾಪರ್ಟಿನ ಹಾಳು ಮಾಡೋದಕ್ಕೆ. ಇವಾಗ ಎಷ್ಟೋ ಸತಿ ಕೆಲವರೆಲ್ಲ ಮಾಡ್ಕೊಂತಾನೆ ನೋಡಿ, ಇನ್ನೊಬ್ರನ್ನ
ಮರ್ಡರ್ ಮಾಡೋದಕ್ಕೆ. ಏನ್ ಬಿ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ, ಯಾಕೆ ಅಂದ್ರೆ ಇನ್ನೊಬ್ಬನ ಸಿ ಅನ್ನೋನ ಮರ್ಡರ್ ಮಾಡೋದಕ್ಕೆ. ಸೊ ನೀನು ಅವ್ನು ಹೋಗ್ಬಿಟ್ಟು ಸಾಯಿಸ್ಬಿಡು, ನಾನು ನಿನ್ಗೆ 5 ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ ಅಂತ. ಸೊ ಅವನು ಹೇಳ್ತಾನೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಅಡ್ವಾನ್ಸ್ ಆಗಿ ಏನು 50,000 ಕೊಟ್ಟಿರ್ತಾನೆ. ಆದ್ರೆ ಅವನು 50,000 ರೂಪಾಯಿ ತಗಂತಾನೆ. ಆದ್ರೆ ಅವನು ಮರ್ಡರ್ ಮಾಡೋದಿಲ್ಲ. ಆದ್ರೆ ಅವಾಗ ಅವನು ಹೋಗ್ಬಿಟ್ಟು ಇವನ್ ಮೇಲೆ ಕೇಸ್ ಹಾಕೋದಕ್ಕೆ ಬರೋದಿಲ್ಲ. ಏನೋ ನೋಡೋ ನಾನು ಕೊಲೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೆ, 50,000 ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡಿದ್ಯಾ ನನ್ನ ಹತ್ರ, ಆದ್ರೆ ನೀನ್ ಆ ಕೆಲಸ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಆಗ ಇವರು ಕೋರ್ಟ್ಗೆ ಹೋಗೋದಕ್ಕೆ ಬರೋದಿಲ್ಲ. ಯಾಕೆ ಅಂದ್ರೆ ನೋಡಿ, ಕಾಂಟ್ರಾಕ್ಟ್ ಏನ್ ಮಾಡ್ಕೊಂಡಿದೀವಿ ಆ ಕಾಂಟ್ರಾಕ್ಟೇ ಫಸ್ಟ್ ನ್ಯಾಯಯುತವಾಗಿಲ್ಲ. ಇಟ್ ಈಸ್ ಎ ಕಾಂಟ್ರಾಕ್ಟ್ ಇಟ್ ಸೆಲ್ಫ್ ಇಸ್ ಇಲ್ಲೀಗಲ್ ಅಂತ ಹೇಳ್ಬೋದು. ಹಾಗಾಗಿ ನೋಡಿ, ಎವ್ರಿ ಅಗ್ರಿಮೆಂಟ್ ನಾವ್ ಏನೆಲ್ಲ ಮಾಡ್ಕೊಂತೀವಿ, ಆಕ್ಚುಲಿ ನಾವು ಇಷ್ಟೇ ಡಿಫರೆನ್ಸ್ ಮೇನ್ ಆಗಿ ಅಗ್ರಿಮೆಂಟ್ ಏನಿದೆ, ಅಗ್ರಿಮೆಂಟ್ ಅಂತ ತಗೊಂಡಾಗ ಯಾವ ಅಗ್ರಿಮೆಂಟ್ಸ್ ಆದ್ರೂ ನೋಡಿ ಸೋಷಿಯಲ್ ಅಗ್ರಿಮೆಂಟ್ಸ್ ಆಗುತ್ತೆ ಎಲ್ಲದೂ. ಸಪೋಸ್ ನಿಮ್ಗೆ ಹೇಳಿದ್ ನೋಡಿ, ಇವತ್ತು ನಾನು ನಿಮ್ ಮನೆಗ್ ಬರ್ತೀನಿ, ಇಷ್ಟು ಗಂಟೆ ನೀನ್ ನಮ್ಮ ಮನೆಗ್ ಬರ್ತೀಯಾ, ಇವತ್ತು ನಮ್ಮ ಮನೆಗ್ ತಿಂಡಿಗ್ ಬಾ ಅಂತ ಕರೆದಾಗ ಆಯ್ತು ನಾನು ಬರ್ತೀನಿ ಅಗ್ರಿಮೆಂಟ್ ಆಗುತ್ತೆ. ಆದ್ರೆ ಅದನ್ನ ಕಾನೂನಿನ ರೀತಿಯಲ್ಲಿ ಎನ್ಫೋರ್ಸ್ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ಅದು ಕಾಂಟ್ರಾಕ್ಟ್ ಆಗುತ್ತೆ. ಯಾಕೆಂದ್ರೆ ಕೆಲವೆಲ್ಲ ಇವತ್ತು ಸೋಷಿಯಲ್ ಅಗ್ರಿಮೆಂಟ್ಸ್ ನಾವ್ ಏನ್ ಮಾಡ್ಕೊಂತೀವಿ, ಅದು ಯಾವುದೂ ಸಹ ಕಾನೂನಿನ ರೀತಿಯಲ್ಲಿ ನಾವು ಎನ್ಫೋರ್ಸ್ ಮಾಡೋದಕ್ಕಾಗೋದಿಲ್ಲ. ಈಗ ಜಸ್ಟ್ ಹೇಳಿದೆ ನೋಡಿ ಒಂದು ಎಕ್ಸಾಂಪಲ್, ಏನೋ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ, ಪ್ರಾಮಿಸ್ ಮಾಡಿದೀರಾ, ಎನ್ಫೋರ್ಸಬಲ್ ಅಟ್ ಲಾ ಆರ್ ಎ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಬಟ್ ಅದ್ರ ಲಾ ಪ್ರಕಾರ ನಾನು ಅದನ್ನ ಎನ್ಫೋರ್ಸ್ ಮಾಡಕ್ ಆಗೋದಿಲ್ಲ. ಯಾಕೆಂದ್ರೆ ಬೇರೆಯವರ ಒಂದು ಪ್ರಾಪರ್ಟಿಯನ್ನ ಡಿಸ್ಟ್ರಕ್ಷನ್ ಮಾಡೋದಕ್ಕಾಗಿ ಅಥವಾ ಇನ್ನೊಬ್ಬರನ್ನ ಕೊಲೆ ಮಾಡೋದಕ್ಕಾಗ್ಲಿ, ನೋಡಿ ಇನ್ನೊಬ್ಬರನ್ನ ಯಾರನ್ನ ಮರ್ಡರ್ ಮಾಡಕ್ಕೆ ನಾನೇನಾದ್ರೂ ಒಪ್ಪಂದ ಮಾಡ್ಕೊಂಡಿದೀನಿ ಅಂದ್ರೆ ಇಟ್ ಈಸ್ ನಾಟ್ ಎ ಲೀಗಲಿ ಎನ್ಫೋರ್ಸಬಲ್ ಅಲ್ವಾ. ಅದನ್ನ ಲೀಗಲ್ ಆಗಿ ಎನ್ಫೋರ್ಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಆ ಕಾಂಟ್ರಾಕ್ಟ್ ನಾನು ಏನ್ ಮಾಡ್ಕೊಂಡಿದೀನಿ ಅದೇನೆ ವಾಯ್ಡ್ ಅಂತ ಹೇಳ್ತೀವಿ. ಅದನ್ನ ನೆಕ್ಸ್ಟ್ ಸೆಷನ್ಸ್ ಗಳಲ್ಲಿ ಬರುತ್ತೆ. ಅದು ನಾನು ಏನೊಂದು ಕಾಂಟ್ರಾಕ್ಟ್ ನಾನು ಮಾಡ್ಕೊಂಡಿರ್ತೀನಲ್ಲ, ಬೇಸಿಕಲಿ ಮಾಡ್ಕೊಂಡಿರ್ತಕ್ಕಂಥ ಕಾಂಟ್ರಾಕ್ಟೇ ಕಾನೂನಿನ ರೀತಿಯಲ್ಲಿ ಊರ್ಜಿತ ಆಗೋದಿಲ್ಲ, ಅದು ಕಾನೂನಿನ ವಿರುದ್ಧವಾಗುತ್ತೆ. ಹಾಗಾಗಿ ಕಾನೂನಿನ ರೀತಿಯಲ್ಲಿ ಅದು ಊರ್ಜಿತ ಆಗಿತ್ತು ಅಂದ್ರೆ ಇಟ್ ಈಸ್ ಎನ್ಫೋರ್ಸಬಲ್ ಅಟ್ ಲಾ ಅಂತ ಹೇಳ್ತೀವಿ. ಅದಕ್ಕೆ ನಾವು ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇನ್ನೊಬ್ರು ಡೆಫಿನೇಷನ್ ನೋಡೋದಾದ್ರೆ, ಅಕಾರ್ಡಿಂಗ್ ಟು ಸಾಲ್ಮಂಡ್, ನೋಡಿ ಸಾಲ್ಮಂಡ್ ಏನಂತ ಹೇಳಿದ್ದಾರೆ ಕಾಂಟ್ರಾಕ್ಟ್ ಬಗ್ಗೆ ಅಂದ್ರೆ, ಎ ಕಾಂಟ್ರಾಕ್ಟ್ ಈಸ್ ಅನ್ ಅಗ್ರಿಮೆಂಟ್ ಕ್ರಿಯೇಟಿಂಗ್ ಅಂಡ್ ಡಿಫೈನಿಂಗ್ ಆಬ್ಲಿಗೇಷನ್ ಬಿಟ್ವೀನ್ ದಿ ಪಾರ್ಟೀಸ್. ನೋಡಿ ಸಾಲ್ಮಂಡ್ ಅಂತಕ್ಕಂಥ ಒಬ್ಬ ಆಥರ್ ಕಾಂಟ್ರಾಕ್ಟ್ ಅನ್ನೋದ್ರ ಬಗ್ಗೆ ಯಾವ ರೀತಿ ಡೆಫಿನೇಷನ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ, ನೋಡಿ ಕಾಂಟ್ರಾಕ್ಟ್ ಅಂದ್ರೆ ಏನಪ್ಪಾ ಅಂದ್ರೆ, ಕಾಂಟ್ರಾಕ್ಟ್ ಈಸ್ ಅನ್ ಅಗ್ರಿಮೆಂಟ್. ಸೊ ಕಾಂಟ್ರಾಕ್ಟ್ ಅಂದಾಗ ಅಗ್ರಿಮೆಂಟ್ ಇದ್ದೇ ಇರುತ್ತೆ ಅದರಲ್ಲಿ. ಕ್ರಿಯೇಟಿಂಗ್ ಅಂಡ್ ಡಿಫೈನಿಂಗ್ ಆಬ್ಲಿಗೇಷನ್ ಬಿಟ್ವೀನ್ ದ ಪಾರ್ಟೀಸ್. ನೋಡಿ ಇದೇನೋ ಏನನ್ನ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಅದು ಅಗ್ರಿಮೆಂಟ್ ಕ್ರಿಯೇಟಿಂಗ್ ಅಂಡ್ ಡಿಫೈನಿಂಗ್ ಆಬ್ಲಿಗೇಷನ್, ಪ್ರತಿಯೊಬ್ಬರಲ್ಲಿರ್ತಕ್ಕಂಥ ಅವರ ಒಂದು ಜವಾಬ್ದಾರಿಗಳನ್ನ ಹೇಳುತ್ತೆ, ಅವರ ಆಬ್ಲಿಗೇಷನ್ಸ್ ಅನ್ನ ಹೇಳುತ್ತೆ ಬಿಟ್ವೀನ್ ದ ಪಾರ್ಟೀಸ್. ಏಕೆಂದ್ರೆ ನಾನು ಇವತ್ತೇನೇ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ದೀನಿ ಅಂದ್ರೆ ಆ ಒಪ್ಪಂದದ ಒಂದು ಪ್ರಕಾರವಾಗಿ ಬೇರೆಯವರು ನಡ್ಕೊಳ್ಬೇಕಾಗತ್ತೆ. ಸೊ ನಿಮ್ಗೆ ಅವಾಗಲೇ ಹೇಳಿದೆ ನೋಡಿ, ಜಸ್ಟ್ ಏನೋ ನಾನು ಒಂದು ಮನೆಯನ್ನ ಸೇಲ್ ಮಾಡೋದಕ್ಕೆ ಒಪ್ಪಂದ ಮಾಡ್ಕೊಂಡಿದ್ದೀನಿ ಅಂದ್ರೆ ಅದ್ರ ಪ್ರಕಾರ ಆ ಅಮೌಂಟ್ ಏನಿದೆ ಅಂದ್ರೆ ಇನ್ ಕೇಸ್ ವ್ಯಾಲ್ಯೂ, ಆ ಮನೆಯ ಒಂದು ವ್ಯಾಲ್ಯೂ ಒಂದು 50 lakhs rupees ಇದೆ ಅಂತಂದ್ರೆ ಅದರ ಅಮೌಂಟ್ ಅನ್ನ, ಅಂದ್ರೆ ಸಪೋಸ್ ಇನ್ ಕೇಸ್ ನಾನು ಅಡ್ವಾನ್ಸ್ ಇಸ್ಕೊಂಡಿದ್ದೀನಿ, ಇವತ್ತು 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡಿದ್ದೀನಿ ಅಂತಂದ್ರೆ, ಸೊ ಆ ಒಂದು ಪ್ರಾಪರ್ಟಿಯನ್ನ ನಾನು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ಕೊಡ್ಬೇಕು. ಅದಕ್ಕೆ ನೋಡಿ ಆಬ್ಲಿಗೇಷನ್, ನಂಗೆ ಜವಾಬ್ದಾರಿ ಇರುತ್ತೆ. ಏನ್ ಜವಾಬ್ದಾರಿ? ಸಪೋಸ್ ಅವ್ರನ್ನ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ, ಒಂದು ಪಾರ್ಟ್ ಆಫ್ ಅಮೌಂಟ್ ಅನ್ನ ನಾನು ಇಸ್ಕೊಂಡಿದ್ದೀನಿ, ಮುಂದಿನ ತಿಂಗಳು ಯಾವುದೋ ಒಂದು ಪರ್ಟಿಕ್ಯುಲರ್ ಡೇಟ್ ಅಲ್ಲಿ ಆ ಒಂದು ಪ್ರಾಪರ್ಟಿಯನ್ನ ಟ್ರಾನ್ಸ್ಫರ್ ಮಾಡಕ್ ಒಪ್ಕೊಂಡಿದ್ದೀನಿ ಅಂದ್ರೆ ಆ ಒಂದು ದಿನ ಏನು ನನ್ನ ಒಂದು ಪ್ರಾಪರ್ಟಿ ಏನಿದೆ ಇನ್ನೊಬ್ಬರಿಗೆ ನಾನು ಪೂರ್ತಿ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಡ್ಬೇಕಾಗತ್ತೆ. ಸೊ ಆ ಒಂದು ಒಪ್ಪಂದದ ಪ್ರಕಾರ ಅಪೋಸಿಟ್ ಪಾರ್ಟಿ ಏನಿರ್ತಾರೆ ಮಿಕ್ಕಿದ ರಿಮೈನಿಂಗ್ ಅಮೌಂಟ್ ಏನಿದೆ ಅದನ್ನು ಅವರು ಕೊಡ್ಬೇಕಾಗಿ ಬರುತ್ತೆ. ಅದೇ ತರ ಹಾಗಾಗಿ ನೋಡಿ, ಇಟ್ ಇಸ್ ಅನ್ ಆಬ್ಲಿಗೇಷನ್ ಬಿಟ್ವೀನ್ ದ ಪಾರ್ಟೀಸ್ ಅಂತ ಹೇಳ್ತೀವಿ. ಹಾಗಾಗಿ ನೀವು ಯಾವುದೇ ಒಂದು ಸಪೋಸ್ ನಿಮ್ಗಾಗ್ಲೇ ಹೇಳಿದೆ ನೋಡಿ, ಯಾವುದೇ ಒಂದು ಸೋಷಿಯಲ್ ಅಗ್ರಿಮೆಂಟ್ಸ್ ಅನ್ನ ತಗೊಂಡಾಗ ಪ್ರತಿದಿನ ನಾವೇನೋ ಒಂದು ಜಸ್ಟ್ ಒಂದು ತರಕಾರಿ ತಗೊಳಕ್ ಹೋಗಿದ್ದೀನಿ ಅಂದ್ರೂ ಸಹ ನಾನು ಎಷ್ಟೋ ಒಂದಷ್ಟು ಒಂದು ತರಕಾರಿಗಳನ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಅಂದ್ರೆ ಅದರ ಅಮೌಂಟ್ ಏನಿದೆ ಅದರ ಅಮೌಂಟ್ ಅನ್ನ ನಾನು ಕೊಡ್ತೀನಿ, ಅದು ಅಂಡರ್ಸ್ಟುಡ್ ಅಲ್ವಾ. ನಾನು ನೀನ್ ತರಕಾರಿ ಹಾಕೊಂಡಿದ್ಯಾ, ನಾನು ಎತ್ಕೊಂಬಂದೆ ಅಂದ್ರೆ ಅವ್ರು ಬಿಡ್ತಾರ? ಓಡಿಸ್ಕೊಂಬಂದು ಹೊಡಿತಾರೆ.
ನಾನು ತರಕಾರಿ ಹಾಕೊಂಡಿರೋದು ಮಾರಕ್ಕೆ ನೀನ್ ದುಡ್ಡು ಕೊಡ್ಲಿ ಅಂತ, ನೀನ್ ತಗೊಂಡೋಗ್ಲಿ, ನಿನ್ ಇಟ್ಟಿದೆಲ್ಲ ತಗೊಂಡೋಗಕ್ಕಲ್ಲ ಅಂತೇಳಿ, ಸುಮ್ಮನೆ ತಗೊಂಡೋಗೋದಕ್ಕಲ್ಲ ಅಂತೇಳಿ. ಅಂದ್ರೆ ನಾನು ಇಷ್ಟೇನೇ ಆಗ್ಲಿ ಒಂದು ತರಕಾರಿ ಅಂಗಡಿಗೆ ಹೋಗಿ ಏನೇನೋ ಒಂದು ನನ್ಗೆ ಬೇಕಾದ ಒಂದು ತರಕಾರಿ ನಾನು ತಗೊಂಡಿದ್ದೀನಿ ಅಂತಂದ್ರೆ ಆ ಅಮೌಂಟ್ ಅನ್ನ ನಾನು ಕೊಡ್ತೀನಿ ಅಂತ ಹೇಳಿ ಅಲ್ಲಿಗೆ ಓರಲ್ ಆಗಿ ಅಗ್ರಿಮೆಂಟ್ ಮಾಡ್ಕೊಂಡಂಗೆ. ಅಂದ್ರೆ ಅಲ್ಲಿ ಜವಾಬ್ದಾರಿಗಳು ನೋಡಿ, ಅಂದ್ರೆ ಅವರು ಆ ಬೆಲೆ ಏನಿದೆ ಆ ಬೆಲೆನ ನಾನು ಕೊಡ್ತಕ್ಕಂಥದ್ದು ಆಬ್ಲಿಗೇಷನ್ ನಂದು, ನನ್ನ ಜವಾಬ್ದಾರಿ. ಆ ಬೆಲೆಗೆ ಏನು ಸಂಬಂಧಪಟ್ಟಂತೆ ಏನು ಒಂದು ಐಟಮ್ಸ್ ಏನಿದೆ, ತರಕಾರಿಗಳೇನಿದೆ ಅದನ್ನ ಕೊಡೋ ಜವಾಬ್ದಾರಿ ಅವ್ರದ್ದು. ಹಾಗಾಗಿ ಫ್ರಮ್ ದ ಅಬೌವ್ ಡೆಫಿನೇಷನ್ಸ್ ಆಫ್ ಕಾಂಟ್ರಾಕ್ಟ್ ಇಟ್ ಈಸ್ ಕ್ಲಿಯರ್ ದಟ್, ನೋಡಿ ಈ ಮೇಲಿನ ಎರಡು ಸುಮಾರು ಡೆಫಿನೇಷನ್ಸ್ಗಳನ್ನ ನೋಡಿದಾಗ ಇಟ್ ಇಸ್ ಕ್ಲಿಯರ್ ದಟ್ ಎ ಕಾಂಟ್ರಾಕ್ಟ್ ಎಸೆನ್ಷಿಯಲಿ ಕನ್ಸಿಸ್ಟ್ ಆಫ್ 3 ಎಲಿಮೆಂಟ್ಸ್. ಒಂದು ಕಾಂಟ್ರಾಕ್ಟ್ ಅನ್ನೋದು ಎಸೆನ್ಷಿಯಲ್ ಆಗಿ 3 ಎಲಿಮೆಂಟ್ಸ್ ಅನ್ನ ಇನ್ಕ್ಲೂಡ್ ಆಗುತ್ತೆ. ಅದೇನಪ್ಪಾ ಅಂದ್ರೆ ಆನ್ ಅಗ್ರಿಮೆಂಟ್, ಆಬ್ಲಿಗೇಷನ್ ಅಂಡ್ ಎನ್ಫೋರ್ಸಬಿಲಿಟಿ ಅಂತೇಳಿ. ಅಂದ್ರೆ ಅದರಲ್ಲಿ ಒಂದು ಅಗ್ರಿಮೆಂಟ್ ಇರುತ್ತೆ, ಅಂದ್ರೆ ಇಬ್ರು ಪರ್ಸನ್ಸ್ ಇರ್ತಾರೆ, ಇಬ್ರು ಪರ್ಸನ್ ಯಾವ್ದಾದ್ರು ಒಂದು ವಿಚಾರದ ಬಗ್ಗೆ ಅವರು ಒಂದು ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ, ಅದಕ್ಕೆ ಜವಾಬ್ದಾರಿ ಇರುತ್ತೆ. ನೋಡಿ ಆಬ್ಲಿಗೇಷನ್ ನಾನೇ ಆಗಿರ್ಬೋದು ಅಥವಾ ಅಪೋಸಿಟ್ ಪಾರ್ಟಿನೇ ಇರ್ಬೋದು ಅಲ್ವಾ, ಇಬ್ಬರಿಗೂ ಜವಾಬ್ದಾರಿ ಇರುತ್ತೆ. ನಾನೇನೋ ಒಂದು ಅಂಗಡಿ ಹೋಗಿ ಸಾಮಾನ ನಾನು ತಗೊಂಡಿದ್ದೀನಿ ಅಂದ್ರೆ ಎಷ್ಟು ಒಂದು 2,000 ರೂಪಾಯಿ ಅಷ್ಟು ಸಾಮಾನು ಬೆಲೆ ಆಯ್ತು ಅಂದ್ರೆ ಆ 2,000 ರೂಪಾಯಿ ನಾನು ಕೊಡಬೇಕು. ಆ 2,000 ರೂಪಾಯಿ ವರ್ತ್ ಇರ್ತಕ್ಕಂಥ ಸಾಮಾನನ್ನ ನಮ್ಮ ಅಂಗಡಿಯವ್ರು ಕೊಡಬೇಕು. ನೋಡಿ ಆಬ್ಲಿಗೇಷನ್ ಇರುತ್ತೆ. ಅಂಡ್ ಆಲ್ಸೋ ಎನ್ಫೋರ್ಸಿಬಿಲಿಟಿ, ಮತ್ತೆ ಅದು ಕಾನೂನು ರೀತಿಯಲ್ಲಿ ಎನ್ಫೋರ್ಸಬಲ್ ಆಗಬೇಕು, ಅಂದ್ರೆ ಊರ್ಜಿತಗೊಳ್ಳಬೇಕು. ಅಂದ್ರೆ ಕಾನೂನು ರೀತಿಯಲ್ಲಿ ನಾನು ಅದನ್ನ ಜಾರಿಗೊಳಿಸೋದಕ್ಕೆ ಸಾಧ್ಯ ಆಗಿರ್ಬೇಕು. ನಿಮ್ಗೆ ಆಲ್ರೆಡಿ ಹೇಳಿದೆ ನೋಡಿ, ಏನಪ್ಪಾ ಅಂದ್ರೆ ಎಷ್ಟೋ ಕೆಲವು ಏನು ಒಪ್ಪಂದಗಳೇನಿರುತ್ತೆ ಅದನ್ನ ನಾವು ಕಾನೂನಿನ ರೀತಿಯಲ್ಲಿ ಕೆಲವು ಟೈಮು ಎನ್ಫೋರ್ಸಬಲ್ ಮಾಡೋದಕ್ಕೆ ಬರೋದಿಲ್ಲ. ಇವಾಗ ಕೆಲವೆಲ್ಲ ನೀವನ್ ನೋಡಿ, ಕೆಲವು ಎಷ್ಟೋ ಸತಿ ನಾವು ನಂಬಿಕೆ ಮೇಲೆ ಕೊಟ್ಬಿಟ್ಟಿರ್ತೀವಿ. ಅದು ಯಾವುದೇ ಒಂದು ಕಾಂಟ್ರಾಕ್ಟ್ ಅಲ್ಲಿ ಏನಂದ್ರೆ ರೈಟಿಂಗ್ ಅಲ್ಲಿ ಇರ್ಬೇಕದು. ನಾವು ಬರೇ ನಂಬಿಕೆ ಮೇಲೆ ಕೊಟ್ಟಂತ ಸಂದರ್ಭದಲ್ಲೂ ಸಹ ಯಾವುದೇ ಒಂದು ಎವಿಡೆನ್ಸ್ ಇಲ್ಲ ಅಂದ್ರೆ ನೋಡಿ ಕಾನೂನಿನ ರೀತಿಯಲ್ಲಿ ನಾವು ಎನ್ಫೋರ್ಸ್ ಮಾಡೋದಕ್ಕೆ ಬರೋದಿಲ್ಲ. ಅಂದ್ರೆ ಈ ಒಂದು ಅಂದ್ರೆ ನಾನು ಮಾಡ್ಕೊಂಡಿರ್ತಕ್ಕಂಥ ಕೆಲವು ಸತಿ ಏನಾಗಿರುತ್ತೆ, ಒಂದು ಒಪ್ಪಂದಗಳು ಅದೇನು ಇಲ್ಲೀಗಲ್ ಅಲ್ಲದೆ ಇದ್ರೂ ಅದಕ್ಕೆ ಒಂದು ಒಪ್ಪಂದ ಅಂತ ಮಾಡ್ಕೊಂಡಿರ್ಬೇಕು. ನಾನು ಓವರಾಲ್ ಆಗಿ ಮಾಡ್ಕೊಂಡಿರ್ತಕ್ಕಂಥದ್ದೆಲ್ಲ ಏನಾಗುತ್ತೆ, ಅಗ್ರಿಮೆಂಟ್ ಆಗ್ಬಿಡುತ್ತೆ. ಯಾಕಂದ್ರೆ ಇವತ್ತು ನಾವೇನೆಲ್ಲ ದಿನನಿತ್ಯದ ಒಂದು ಜೀವನದಲ್ಲಿ ನಾವೇನೆಲ್ಲ ಹೊರಗಡೆ ಹೋದಾಗ ನಾವೇನೆಲ್ಲ ಪರ್ಚೇಸ್ ಮಾಡ್ತೀವಿ ಗೂಡ್ಸ್ ಅನ್ನ, ಅವೆಲ್ಲವನ್ನು ಏನಾಗುತ್ತೆ ಓರಲ್ ಅಗ್ರಿಮೆಂಟ್ಸ್ ಆಗುತ್ತೆ. ಅದರಲ್ಲೇನು ನಾವು ಪ್ರತಿಯೊಂದೂ ನಾವೇನು ಡಾಕ್ಯುಮೆಂಟ್ ಅಲ್ಲಿ ಒಂದು ಬಾಂಡ್ ಪೇಪರ್ ಅಲ್ಲಿ ಬರ್ಕೊಡ್ಬೇಕು ಅಂತ ಏನಿಲ್ಲ ಅಲ್ವಾ. ಯಾಕೆಂದ್ರೆ ಎಷ್ಟೋ ನೋಡಿ ಇದ್ರ ಗೂಡ್ಸ್ ನ ತಗೊಂಡಾಗ ಕೆಲವು ಕ್ಯಾಪಿಟಲ್ ಗೂಡ್ಸ್ ಅಂತ ನಾವು ಹೇಳ್ತೀವಿ, ಅಥವಾ ಕೆಲವು ನಾವು ಇವನ್ 5 lakhs ಒಂದು ಕಾರನ್ನ ತಗೊಂತೀನಿ ನಾನು ಅಂದ್ರೆ ಇನ್ ಕೇಸ್ ಅದ್ರ ವ್ಯಾಲ್ಯೂ 15 lakhs ಇದೆ ಅಂದ್ರೆ ಅದಕ್ಕೆ ನಾನೇನು ಬರ್ಕೊಡ್ಲೇಬೇಕು ಅಂತ ಏನಿಲ್ಲ. ಅಂಡರ್ಸ್ಟುಡ್, ಅದು ನಾನಲ್ಲಿ ಹೋಗಿ ಕಾರ್ ಪರ್ಚೇಸ್ ಮಾಡ್ತಾ ಇದೀನಿ ಅಂದ್ರೆ ಅದ್ರ ವ್ಯಾಲ್ಯೂ ಏನಿದೆ, ಒಂದು 15 ಲಕ್ಷ ರೂಪಾಯಿ ಇದೆ ಅಂದ್ರೆ 15 ಲಕ್ಷ ರೂಪಾಯಿ ಅಮೌಂಟ್ ನಾನು ಕೊಡ್ತೀನಿ, ಅದನ್ನ ನೀನು ನನಗೆ ಟ್ರಾನ್ಸ್ಫರ್ ಮಾಡಿಕೊಡು ಅಂತೇಳಿ. ಹಾಗಾಗಿ ಕೆಲವು ಬಟ್ ನಾವು ಕಾನೂನು ರೀತಿಯಲ್ಲಿ ಹೋಗೋದಾದ್ರೆ ಅದನ್ನ ರೈಟಿಂಗ್ ಅಲ್ಲಿ ಇರಬೇಕು. ಅದನ್ನ ಒಂದು ಬಾಂಡ್ ಪೇಪರ್ ಅಲ್ಲಿ ನಾವು ಬರೆದು ಕೊಟ್ಟಂತ ಟೈಮಲ್ಲಿ ಏನಾಗುತ್ತೆ, ಅದನ್ನ ಎನ್ಫೋರ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದರ್ವೈಸ್ ನಾವು ಓವರಲ್ ಆಗಿ ಏನೋ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಾಗ ಅದಕ್ಕೆ ಅಷ್ಟಾಗಿ ವ್ಯಾಲ್ಯೂ ಇರೋದಿಲ್ಲ. ಹಾಗಾಗಿ ಅದು ಇಟ್ ಈಸ್ ಅನ್ ಅಗ್ರಿಮೆಂಟ್. ನೋಡಿ ಕಾಂಟ್ರಾಕ್ಟ್ ಅನ್ನೋದೇನಪ್ಪ ಅಂದ್ರೆ ಅಗ್ರಿಮೆಂಟ್ ಅಂಡ್ ಆಲ್ಸೋ ಆಬ್ಲಿಗೇಷನ್ ಅಂಡ್ ಎನ್ಫೋರ್ಸಬಿಲಿಟಿ. ಅದಕ್ಕೆ ಒಂದು ಅಗ್ರಿಮೆಂಟ್ ಇರುತ್ತೆ ಅದರಲ್ಲಿ, ಮತ್ತೆ ಒಬ್ರಿಗೊಬ್ರು ಜವಾಬ್ದಾರಿ ಇರುತ್ತೆ, ಮತ್ತೆ ಅದನ್ನ ಕಾನೂನು ರೀತಿಯಲ್ಲಿ ಊರ್ಜಿತಗೊಳಿಸ್ತೀವಿ, ಎನ್ಫೋರ್ಸಬಿಲಿಟಿ ಅಂತ. ನೋಡಿ ಇಷ್ಟು ಡೆಫಿನೇಷನ್ಸ್ ಇದೆ, ಡಿಫರೆಂಟ್ ಆಥರ್ಸ್ ಡಿಫೈನ್ ಮಾಡಿರೋದು. ಬಟ್ ನಮ್ಮ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಸೆಕ್ಷನ್ 2 ಸಬ್ಸೆಕ್ಷನ್ H ಪ್ರಕಾರ ಹೇಳೋದಾದ್ರೆ ಮತ್ತೆ ರಿವೈಸ್ ಮಾಡ್ತಾ ಇದ್ದೀನಿ. ಆನ್ ಅಗ್ರಿಮೆಂಟ್ ಎನ್ಫೋರ್ಸಬಲ್ ಬೈ ಲಾ ಈಸ್ ಎ ಕಾಂಟ್ರಾಕ್ಟ್. ನಿಮಗೆ ಇದು ಈಸಿಯಾಗಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಡಿಯರ್ ಸ್ಟೂಡೆಂಟ್ಸ್. ನೋಡಿ ತುಂಬಾ ಈಸಿ ಡೆಫಿನೇಷನ್ ಇದೆ. ಸೆಕ್ಷನ್ 2 ಸಬ್ಸೆಕ್ಷನ್ H ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಕಾಂಟ್ರಾಕ್ಟ್ ಅಂದ್ರೆ ಅನ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಎನ್ಫೋರ್ಸಬಲ್ ಬೈ ಲಾ ಈಸ್ ಎ ಕಾಂಟ್ರಾಕ್ಟ್. ಐ ಥಿಂಕ್ ವೆರಿ ಈಸಿ, ಜಸ್ಟ್ ನಿಮ್ಗೇನು ಜಾಸ್ತಿನೂ ಇಲ್ಲ ಡೆಫಿನೇಷನ್ ಅದು. ನೋಡಿ ಯಾವುದೇ ಒಂದು ಅಗ್ರಿಮೆಂಟು ಕಾನೂನಿನ ರೀತಿಯಲ್ಲಿ ಎನ್ಫೋರ್ಸ್ ಮಾಡೋದಕ್ಕೆ ಸಾಧ್ಯ ಆದ್ರೆ ಅದಕ್ಕೆ ನಾವು ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಅಂದ್ರೆ ಕಾನೂನು ರೀತಿಯಲ್ಲಿ ಎನ್ಫೋರ್ಸ್ ಮಾಡಬೇಕು ಅಂದ್ರೆ ಅದು ಒಂದು ರೈಟಿಂಗ್ ಅಲ್ಲಿ ಇರಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ರಿಕ್ವೈರ್ಮೆಂಟ್ಸ್ ಇದೆ ಅದೆಲ್ಲವನ್ನು ಫುಲ್ಫಿಲ್ ಆಗಿರ್ಬೇಕು. ಅದೆಲ್ಲ ಫುಲ್ಫಿಲ್ ಆಗಿದೆ ಅಂದ್ರೆ ಮಾತ್ರ ನಾವು ಕಾನೂನು ರೀತಿಯಲ್ಲಿ ಅದನ್ನ ಎನ್ಫೋರ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ.
ಹಾಗಾಗಿ ಸೊ ಕಾಂಟ್ರಾಕ್ಟ್ ಅಂದ್ರೆ ಏನ್ ಹೇಳ್ತೀರಾ, ಇಟ್ ಇಸ್ ಅನ್ ಅಗ್ರಿಮೆಂಟ್ ಪ್ಲಸ್ ಎನ್ಫೋರ್ಸಬಿಲಿಟಿ. ಅಗ್ರಿಮೆಂಟ್ ಇರುತ್ತೆ ಮತ್ತೆ ಅದು ಕಾನೂನು ರೀತಿಯಲ್ಲಿ ಅದನ್ನು ಊರ್ಜಿತಗೊಳಿಸೋದಕ್ಕೆ ಸಾಧ್ಯ ಆಗಬೇಕು. ಇಟ್ ಇಸ್ ಆನ್ ಎನ್ಫೋರ್ಸಬಿಲಿಟಿ ಅಂತ ಹೇಳ್ತೀವಿ. ಸೊ ನೋಡಿ, ಇದು ಮೇನ್ ಆಗಿರ್ತಕ್ಕಂಥ ಒಂದು ಡೆಫಿನೇಷನ್. ಸಾಧ್ಯ ಆದರೆ ಈ ಡೆಫಿನೇಷನ್ ಅನ್ನ ನೀವು ಜ್ಞಾಪಕ ಇಟ್ಕೊಳ್ಳಿ. ಇದು ಈಸಿನೂ ಇದೆ. ನಾನಾದರೂ ನಿಮಗೆ ಈ ಒಂದು ಟಾಪಿಕ್ ಏನಿದೆ, ಏನು ಕಾಂಟ್ರಾಕ್ಟ್ ಆಗ್ತಾನೆ, ಇಂಟ್ರಡಕ್ಷನ್ ಬಗ್ಗೆ ಮತ್ತು ಅದರ ಮೀನಿಂಗ್ ಮತ್ತು ಅದರ ಡೆಫಿನೇಷನ್ ಅರ್ಥ ಆಯಿತು ಅಂತ ಭಾವಿಸಿದ್ದೀನಿ. ಸೊ ನಿಮ್ಗೆ ಎನಿ ಡೌಟ್ಸ್ ಏನಾದರೂ ಇತ್ತು ಅಂದರೆ ನಮಗೆ ಕಾಮೆಂಟ್ ಮಾಡಿ ನಮ್ಗೆ ಕೇಳ್ಬೋದು. ನಮಗೆ ನಿಮ್ಗೇನಾದರೂ ಡೌಟ್ಸ್ ಇದ್ದಂಥ ಸಮಯದಲ್ಲಿ ಕಾಮೆಂಟ್ ಮಾಡಿದ್ರೆ ಯೂಟ್ಯೂಬಲ್ಲಿ ನಾನು ಅದಕ್ಕೆ ಆದಷ್ಟು ನಿಮ್ಮ ಒಂದು ಡೌಟ್ಸನ್ನು ಕ್ಲಿಯರ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಓಕೆ, ಇದರಲ್ಲಿ ನಾನು ಬುಕ್ಸನ್ನು ಬಿಸ್ನೆಸ್ ಲಾ ಬೈ ಕೆ ಡಿ ಬಸವ, ವಿದ್ಯಾವಾಹಿನಿ ಪ್ರಕಾಶನ ಅವ್ರದ್ದು ರೆಫರ್ ಮಾಡಿದ್ದೀನಿ. ಬಿಸ್ನೆಸ್ ಲಾ ಬೈ MC ಕುಚ್ಚಲನ್ನು ರೆಫರ್ ಮಾಡಿದ್ದೀನಿ. ಮತ್ತು ನೆಟ್ಟಲ್ಲಿ ಸಂಬಂಧಪಟ್ಟ ಕೆಲವು ಮಾಹಿತಿಯನ್ನು ಸಹ ಇದರಲ್ಲಿ ತೊಗೊಂಡಿದ್ದೀನಿ. ಸೊ ಅದರ ಒಂದು ಲಿಂಕು ಸಹ ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ನಾನಾದರೂ ನಿಮಗೆ ಇದು ಅರ್ಥ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.